ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ಮದುವೆ ಜೀವನ, ಓಕೆ, ಮದುವೆ ಜೀವನ ಮತ್ತೆ ನಮ್ಮ ಕಳತ್ರ ನವಾಂಶ ಚಾರ್ಟ್. ಸೊ ಮದುವೆ ಜೀವನ ಮತ್ತೆ ನವಾಂಶ ಚಾರ್ಟ್ ಇದನ್ನ ನೋಡಿಕೊಳ್ಳುವುದು ಹೇಗೆ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ. ಈಗ ಒಂದು ಮದುವೆ ಅಂತ ಬಂದಾಗ ನಾವು D1 ಚಾರ್ಟ್ ಅಂದ್ರೆ ನಮ್ಮ ನಾಟಲ್ ಚಾರ್ಟ್ ಅಂದ್ರೆ ನಮ್ಮ ಲಗ್ನ ಚಾರ್ಟ್ ಅನ್ನು ನೋಡ್ಕೊಳ್ತೇವೆ. ಸಪ್ತಮಾಧಿಪತಿಯ ಸ್ಥಿತಿಗತಿಗಳನ್ನು ನೋಡ್ಕೊಳ್ತೇವೆ. ಒಂದಷ್ಟು ವಿಚಾರಗಳು ನಮಗೆ D1 ಚಾರ್ಟ್ ಅಲ್ಲೇ ಗೊತ್ತಾಗುತ್ತೆ, ನಮ್ಗೆ ಇಲ್ಲ ಅಂತ ಏನಿಲ್ಲ. ಓಕೆನಾ. ಬಟ್ ಅದರ ಕನ್ಫರ್ಮೇಶನ್ ಏನಿದೆ ಅದು ದೃಢವಾಗಿ ಈ ರೀತಿಯಾಗಿ ಆಗುತ್ತಾ ಅಥವಾ ಇಲ್ಲ, ಅದು ನಿಮಗೆ ನವಾಂಶ ಚಾರ್ಟ್ ತೋರಿಸ್ಕೊಡುತ್ತೆ. ನವಾಂಶ ಚಾರ್ಟ್ ಬಹಳ ವಿಶೇಷವಾಗಿ ಕಳತ್ರಕ್ಕೆ ಸಂಬಂಧಪಟ್ಟಂತೆ, ಮದುವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಜ್ಯೋತಿಷಾಕಾಂಕ್ಷಿಗಳಿಗೆ ಇದು ಗೊತ್ತಿರುತ್ತೆ. ನವಾಂಶ ಚಾರ್ಟ್ ಅನ್ನು ನೋಡಿಕೊಳ್ಳುವಂತಹ ಒಂದು ವಿಧಾನ ಏನಿದೆ, ಟೆಕ್ನಿಕ್ಸ್ ಏನಿದೆ, ಜನರಿಂದ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ಕೆಲವೆಲ್ಲ ಅವರೇ ಕಂಡುಕೊಂಡಂತ ಟೆಕ್ನಿಕ್ಸ್ ಇರ್ತದೆ, ಕೆಲವೆಲ್ಲ ಪರಾಶರದ ಒಂದು ಮೂಲ ಟೆಕ್ನಿಕ್ಸ್ ಇದೆ, ಅದನ್ನ ಯೂಸ್ ಮಾಡೋರು ಇದ್ದಾರೆ, ಎಲ್ಲ ಇರ್ತಾರೆ. ಓಕೆನಾ. ನಾನು ಕೂಡ ಒಂದು 2-3 ಟೆಕ್ನಿಕ್ಸ್ ಅನ್ನ ನವಾಂಶಕ್ಕೆ ಸಂಬಂಧಪಟ್ಟಂತೆ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ. ಇವತ್ತು ಹೇಳಿಕೊಡುವ ಟೆಕ್ನಿಕ್ಸ್ ಏನಿದೆ ಅಥವಾ ಇವತ್ತು ಹೇಳಿಕೊಡುವ ಒಂದು ವಿಚಾರಧಾರೆ ಏನಿದೆ, ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ, ಪರವಾಗಿಲ್ಲ. ಆದ್ರೂ ಕೂಡ ನಿಮಗೆ ಕೆಲವೊಂದು ಚಾರ್ಟ್ಗಳನ್ನ ಹಾಕಿ ಅದರಲ್ಲಿ ಮದುವೆ ಜೀವನ ಏನಿತ್ತು, ಏನಾಗಿದೆ ಅಥವಾ ಏನಾಗ್ಬೋದು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜ್ಯೋತಿಷಾಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋ ಏನಿದೆ ಬಹಳ 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 ಫೇವರಬಲ್ ಅಂತ ಖಂಡಿತ ಆಗುತ್ತೆ. ಓಕೆನಾ. ಹಾಗಾದ್ರೆ ಮೊದಲನೇದಾಗಿ ಫಸ್ಟ್ ಚಾರ್ಟ್ ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ. ಓಕೆ. ಸೊ ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಈ ಚಾರ್ಟ್ ಬಂದು ವೃಶ್ಚಿಕ ಲಗ್ನ ಮತ್ತೆ ಅಶ್ವಿನ್ ನಕ್ಷತ್ರ ಮೇಷರಾಶಿ. ಇದೊಂದು ಲೇಡೀಸ್ ಅಲ್ವಾ, ಇದೊಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ ನೋಡಿ ಏನೆಲ್ಲ ಪ್ರಾಮಿಸ್ ಇದೆ, ಅದು ಏನಾಗುತ್ತೆ ಅದರ ಬಗ್ಗೆ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕು ಇದರಲ್ಲಿ. ಎಲ್ಲೊಂದ್ ಕಡೆ 7th ಲಾರ್ಡ್, ನಾವೀಗ ಮದುವೆ ಜೀವನ ಅಂತ ತೆಗೆದುಕೊಂಡಾಗ 7ನೇ ಮನೆಗೇನೆ ಫೋಕಸ್ ಮಾಡಬೇಕು, ಬೇರೆ ಎಲ್ಲಿ ಕೂಡ ಇಲ್ಲ. 7ನೇ ಮನೆ, 7ನೇ ಮನೆಯಲ್ಲಿ ಯಾವ ರಾಶಿ, 7ನೇ ಮನೆಯಲ್ಲಿ ಯಾರಿದ್ದಾರೆ, 7ನೇ ಮನೆ ಅಧಿಪತಿ ಯಾರ ಜೊತೆ ಇದ್ದಾನೆ, 7ನೇ ಮನೆಯನ್ನು ಯಾರು ವೀಕ್ಷಣೆ ಮಾಡ್ತಾರೆ, 7ನೇ ಮನೆ ಅಧಿಪತಿಯನ್ನು ಯಾರು ವೀಕ್ಷಣೆ ಮಾಡ್ತಾರೆ, ಅದರ ಮೇಲಿಂದ ಡಿಪೆಂಡ್ ಮಾಡಿ ಪ್ರೆಡಿಕ್ಷನ್ ಮಾಡಬೇಕೇ ಹೊರತು ಅಲ್ಲಿ ಬೇರೆ ಏನನ್ನು ಕೂಡ ನಾವು ತರುವ ಹಾಗೇನೆ ಇಲ್ಲ. ಆನಂತರ ಅದರ ಡಿಸ್ಪೋಸಿಟರಿ ಎಲ್ಲಿದ್ದಾನೆ. ಓಕೆನಾ. ಇಷ್ಟು ವಿಚಾರಗಳನ್ನು ನೋಡ್ಕೊಳ್ಬೇಕಾಗುತ್ತೆ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ. ಓಕೆನಾ. ಈಗ ಒಂದು ವಿಚಾರ ಏನ್ ಗೊತ್ತಾ, ನನಗೆ ಹಲವಾರು ಜಾತಕಗಳು ಬರುತ್ತೆ ಆಯ್ತಾ. ಸೊ ಕೆಲವ್ರು ಕೇಳ್ತಾರೆ, ಬಟ್ ಏನಾಗುತ್ತೆ ಕೆಲವೊಮ್ಮೆ ರಿಯಾಲಿಟಿ ಹೇಳಲಿಕ್ಕೆ ಹೆದರಿಕೆ ಆಗುತ್ತೆ, ಆ ಪರಿಸ್ಥಿತಿ. ಅರ್ಥ ಆಯ್ತಾ ನಿಮ್ಗೆ. ಸೊ ಎಲ್ಲರಿಗೂ ಒಂದು ಏನುಂಟಂದ್ರೆ ಅವ್ರ ಜಾತಕ ಕಳ್ಸಿಕೊಡ್ತಾರೆ, ಅವ್ರಿಗೆ ಒಂದಿರ್ತದೆ ಇವ್ರು ನಮ್ಮನ್ನ ಹೊಗಳ್ಲಿ ಅಂತ, ಹೊಗಳ್ಬೇಕು ಅಥವಾ ಏನೋ ಚೆನ್ನಾಗಿದೆ ಅಥವಾ ಏನೋ ಮಿರಾಕಲ್ ಆಗುತ್ತೆ ಅಥವಾ ನೀವು ಕೋಟ್ಯಾಧೀಶರಾಗ್ತೀರಾ ಅಥವಾ ಅಂತ ಹುಡುಗನ ಜೊತೆ ಮದುವೆ ಆಗುತ್ತೆ, ಇಂಥ ಹುಡುಗಿ, ಅದೆಲ್ಲ ಆಕಾಂಕ್ಷೆಗಳನ್ನ ಇಟ್ಟುಕೊಂಡೇ ಅವ್ರು ಏನ್ ಮಾಡ್ತಾರೆ, ಕರೆ ಮಾಡ್ತಾರೆ ಅಥವಾ ಜಾತಕವನ್ನ ಕಳ್ಸಿಕೊಡ್ತಾರೆ. ಬಟ್ ರಿಯಾಲಿಟಿ ಏನಿದೆ ಅದನ್ನ ತಿಳ್ಕೊಳ್ಳಿಕ್ಕೆ ಮನ್ಸಿರೋರು ಕನಿಷ್ಠ ಜನ, ಅಂದ್ರೆ ತೀರಾ ಕಡಿಮೆ ಜನ. ರಿಯಾಲಿಟಿ ಏನಿದೆ ಸರ್, ರಿಯಾಲಿಟಿ ಅಂತ ಅದನ್ನ ಹೇಳಿಕೊಡಿ ಸರ್, ನಾವು ಏನಿದ್ರು ಅಕ್ಸೆಪ್ಟ್ ಮಾಡ್ತೇವೆ ಅಂತ ಅವ್ರು ತೀರಾ ಕಡಿಮೆ. ಓಕೆ. ಅದಕ್ಕೋಸ್ಕರ ಏನಾಗುತ್ತೆ, ಈಗ ನಂಗೆ ಕನ್ಸಲ್ಟೆನ್ಸಿ ಬಂದಾಗ ನಾನೇನೋ ನೆಗೆಟಿವ್ ಮಾತಾಡಿದ್ರೆ ಅವ್ರು ನಾರಾಜಾಗ್ಬಿಡ್ತಾರೆ. ಮತ್ತೆ ಒಂದಷ್ಟು ಜನಕ್ಕೆ ಹೇಳಲಿಕ್ಕೆ ಹೇಳ್ತಾರೆ, ವಿಜಯರಾಜ್ ಅದೇನು ಪ್ರಯೋಜನ ಇಲ್ಲ, ಅವರು ಸರಿ ಹೇಳುವುದಿಲ್ಲ. ಅಂದ್ರೆ ನಾನು ಹೇಳಿದ್ದು ಸರಿಯೇ ಇದ್ರು ಕೂಡ ಅವರು ಅಕ್ಸೆಪ್ಟ್ ಮಾಡಿದ್ದೇ ಬೇರೆ, ನಾನು ಹೇಳಿದ್ದೇ ಬೇರೆ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಕೆಲವೊಂದು ಬಾರಿ. ಅದಕ್ಕೋಸ್ಕರ ನಾನೇನ್ ಹೇಳ್ತೇನೆ ಅಂದ್ರೆ, ನಿಮ್ಗೆ ಯಾರಿಗಾದ್ರು ಜಾತಕ ತೋರಿಸ್ಬೇಕು ಅಲ್ವಾ ಒಂದು, ಸೊ ಅದರಲ್ಲಿ ಇದ್ದ ವಿಷಯಗಳು ಏನಿದೆ ಸರ್ ದಯವಿಟ್ಟು ಅದನ್ನ ನಮ್ಗೆ ಹೇಳಿಬಿಡಿ ಅಂತ ಹೇಳಿದೆ. ಓಕೆ, ನೋ ಪ್ರಾಬ್ಲಮ್, ರೈಟ್ ತಾನೆ. ಅವಾಗ ಏನಾಗುತ್ತೆ, ಆ ರಿಯಾಲಿಟಿಯನ್ನ ನೀವೇನ್ ಮಾಡ್ತೀರಾ ಸ್ವೀಕಾರ ಮಾಡ್ಕೊಂಡ ಹಾಗೆ. ಅವಾಗ ಏನಾಗುತ್ತೆ, ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಿಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಅಂತಲೇ ಅರ್ಥ. ಓಕೆನಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ನಿಮ್ಗೆ ಆ ರೀತಿಯಾಗಿ ಏನಾದ್ರು ಹೋಗ್ಬೇಕಾದ್ರೆ ಹೊಗಳು ಭಟ್ಟರೆ, ಕೆಲವು ಜ್ಯೋತಿಷಗಳು ಹೊಗಳು ಭಟ್ಟರಾಗಿ ಇರ್ತಾರೆ, ಅವ್ರು ಬರೀ ಹೊಗಳುದು ಮಾತ್ರ ನಿಮ್ಮನ್ನ, ಯಾಕಂದ್ರೆ ಅವ್ರಿಗೆ ಆ ಮೂಮೆಂಟ್ ಅಲ್ಲಿ ಕೆಲಸ ಮಾಡಿಸ್ಕೊಳ್ಬೇಕು ನಿಮ್ಮ ಹತ್ರ ಅಲ್ವಾ. ಅಥವಾ ಅಂತವ್ರ ಬಳಿಗೆ ಹೋಗಿ ನಾವು ಯಾರು ಕೂಡ ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ. ಓಕೆನಾ. ಬಟ್ ನಮ್ಮಲ್ಲಿ ಇದ್ದಾಗ ಅದನ್ನು ವಿಮರ್ಶೆ ಮಾಡಿ ಹೇಳ್ಬೇಕಾಗುತ್ತೆ. ಕೆಲವೊಮ್ಮೆ ನೆಗೆಟಿವಿಟಿ ಇರ್ಬೋದು, ಕೆಲವೊಮ್ಮೆ ಒಳ್ಳೇದು ಕೂಡ ಇರ್ಬೋದು, ನಾವು ಏನು ಮಾಡೋ ಹಾಗಿಲ್ಲ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಬಂದ್ಬೇಡ ಈ ಜಾತಕಕ್ಕೆ ಏನುಂಟು ಅಂತ. ಈ ಜಾತಕ ಒಂದು ಸ್ತ್ರೀ ಜಾತಕ. ಇದರಲ್ಲಿ ನೋಡ್ಕೊಳ್ಳಿ ಸಪ್ತಮಾಧಿಪತಿ ಎಲ್ಲಿದ್ದಾನೆ. ಸಪ್ತಮಾಧಿಪತಿ ನೋಡಿ, ಇದರಲ್ಲಿ ಆತ ಭಾಗ್ಯದಲ್ಲಿದ್ದಾನೆ, ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆನಾ. ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ಕಣ್ಣಿಗೆ ನಿಮ್ಗೆ ಕಾಣಿಸ್ತಾ ಉಂಟಾ ಕುಜ ಮತ್ತೆ ಶುಕ್ರನ ಕಾಂಬಿನೇಷನ್, ಅದನ್ನು ಜಾರ ಯೋಗ ಅಂತ ಕೂಡ ಕರೀತಾರೆ ಅಲ್ವಾ, ಮದುವೆ ಯೋಗ ಅಂತ ಕೂಡ ಕರೀತಾರೆ. ಅದು ಕಳತ್ರ ಯೋಗನೇ ಅದು ಆಕ್ಚುಲಿ. ಯಾಕಂದ್ರೆ ಕುಜ ಯಾರು, ನಾರ್ಮಲ್ ಕುಜ ಯಾರು ಫಸ್ಟ್ ಲಾರ್ಡ್ ಆತ ನೈಸರ್ಗಿಕ ಜನ್ಮ ಕುಂಡ್ಲಿಯಲ್ಲಿ. ಅದೇ ಶುಕ್ರ ಯಾರು 7th ಲಾರ್ಡ್. ಕುಜ ಮತ್ತೆ ಶುಕ್ರ ಸೇರ್ಕೊಂಡಾಗ ಏನಾಯ್ತು, ಗಂಡು ಮತ್ತೆ ಹೆಣ್ಣು ಸೇರ್ಕೊಂಡ್ರು ಅಂತ ಆಯ್ತು, ಒಟ್ಟು ಸೇರ್ಕೊಂಡ್ರು ಅಲ್ವಾ, ಒಂದು ಪಾರ್ಟ್ನರ್ ನಿಮಗೆ ಬಂದ್ಬಿಟ್ರಂತ. ಹಾಗಾದ್ರೆ ಇಲ್ಲೇನಿದೆ ನೋಡಿ, ಕರ್ಕಾಟಕ ರಾಶಿಯಲ್ಲಿ ಕುಜ ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆ. ಮೇಲ್ನೋಟಕ್ಕೆ ಏನ್ ಕಂಡು ಬರ್ತಾ ಉಂಟು, ಜಾರಯೋಗ ಅಥವಾ ಪ್ರೀತಿ ಪ್ರೇಮ ಬರ್ತಾ ಉಂಟಾ. ಓಕೆನಾ. ಅಲ್ಲಿಗೆ ಫಿನಿಶ್, ಒಂದನೇ ವಿಚಾರ ಆಯ್ತು.
ಎರಡನೇ ವಿಚಾರ ನೋಡ್ಕೊಳ್ಳೋಣ, 7th ಹೌಸ್ ಅಲ್ಲಿ 7ನೇ ಮನೆ. 7ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, 7ನೇ ಮನೆಯಲ್ಲಿ ಬುಧ ಮತ್ತೆ ಗುರುವಿನ ಕಾಂಬಿನೇಷನ್ ಇದೆ. ಈಗ ಗುರು ಯಾರು ಈ ಜಾತಕಕ್ಕೆ? ಗುರು ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ. ಯಾರು? ಗುರು ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ, ರೈಟ್ ತಾನೆ? ಓಕೆನಾ? ಲಗ್ನದಿಂದ ಗುರು ಬಂದು ಪಂಚಮಾಧಿಪತಿ. ಹಾಗಾದ್ರೆ ಪಂಚಮಾಧಿಪತಿ ಮತ್ತೆ ಸಪ್ತಮಾಧಿಪತಿಯ ಕನೆಕ್ಷನ್ ಆಯ್ತಾ? ಓಕೆನಾ? ಪಂಚಮಾಧಿಪತಿ ಮತ್ತೆ ಸಪ್ತಮಾಧಿಪತಿಯ ಕನೆಕ್ಷನ್ ಆಯ್ತು. ಈಗ ಹೇಗೆ ಆಯ್ತು? ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಸೊ ಏನಾಗುತ್ತೆ? ಒಂದು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಲವ್ ಮ್ಯಾರೇಜ್ ಅನ್ನ ತೋರಿಸ್ತಾ ಉಂಟು. ಪ್ರೀತಿ ಪ್ರೇಮ ಮಾಡಿ, ಯಾಕಂದ್ರೆ ಕುಜ ಇದ್ದಾನಲ್ವ ಪತಿಕಾರಕ ಶುಕ್ರನ ಜೊತೆಗೆ, ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗ್ತೀರಾ ಅಂತ ಒಂದು ಇಂಡಿಕೇಶನ್ ಈಗ ಬಂತು. ಓಕೆನಾ? ರೈಟ್. ಈಗ ನೆಕ್ಸ್ಟ್ ಬಂದ್ಬೇಡ, ಇಷ್ಟು ಈಗ ಗೊತ್ತಾಯ್ತು ನಮ್ಗೆ ಏನಾಗ್ಬೋದು ಅಂತ. ಒಂದು ಮೇಲ್ಮೇಲೆ ನೋಡುವಾಗ ಒಂದು ಮೇಲ್ಮೇಲೆ ಇಲ್ಲೊಂದ್ ಕಡೆ ಪ್ರೀತಿ ಪ್ರೇಮ ಬರ್ಬೋದಪ್ಪ, ಈ ಜಾತಕ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ಬೋದಪ್ಪ ಅಂತ ಒಂದು ಇಂಡಿಕೇಶನ್ ಖಂಡಿತ ಬಂತು. ಓಕೆನಾ? ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ, ನಮ್ಮ ನವಾಂಶ ಚಾರ್ಟ್ ಏನನ್ನ ಹೇಳುತ್ತೆ. ನವಾಂಶದಲ್ಲಿ ನೋಡ್ಕೊಳ್ಬೇಕು, ನವಾಂಶದ ಲಗ್ನ ಏನಿದೆ ಅದಕ್ಕೆ ಪ್ರಿಫರೆನ್ಸ್ ಇದೆ. ಲಗ್ನ, ಲಗ್ನಾಧಿಪತಿ ನೋಡ್ಕೊಳ್ಳಿ. ನವಾಂಶ ಚಾರ್ಟ್ ಅನ್ನ ನೋಡ್ಕೊಳ್ಳುವಾಗ ಯಾವ ರೀತಿ D1 ಚಾರ್ಟ್ ಅನ್ನು ನೋಡ್ಕೊಂಡ್ರಿ ಅದೇ ರೀತಿ ನವಾಂಶ ಚಾರ್ಟ್ ಅನ್ನ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? D1 ಚಾರ್ಟ್ ಅನ್ನು ಹೇಗೆ ನೋಡ್ತೀರಾ ಹಾಗೇನೆ ನವಾಂಶ ಕೂಡ ನೋಡಿ. ಈಗ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ಬಟ್ ಇಲ್ಲಿ ಈ ಟೆಕ್ನಿಕ್ಸ್ ಬೇಕಾಗುತ್ತೆ. ಓಕೆನಾ? ಮದುವೆ ಜೀವನ ನೋಡ್ಕೊಳ್ಳಿಕ್ಕೆ. ಈಗ ನವಾಂಶದಲ್ಲಿ ಯಾವ ಲಗ್ನ ಇದೆ, ಯಾವ ಲಗ್ನ ರೈಸ್ ಆಗ್ತಾ ಉಂಟಲ್ಲಿ? ನವಾಂಶದಲ್ಲಿ ಸಿಂಹ ಲಗ್ನ ಇದೆ. ಓಕೆನಾ? ಹಾಗಾದ್ರೆ ಸಿಂಹ ಲಗ್ನದ ಅಧಿಪತಿ ಯಾರು? ಆತ ಬಂದು ಸೂರ್ಯ. ಆತ ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ. ಓಕೆನಾ? ಸಿಂಹ ಲಗ್ನ, ಲಗ್ನಾಧಿಪತಿ ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ. ಓಕೆ, ಹಾಗಾದ್ರೆ ಒಂದಂತೂ ಗೊತ್ತಾಯ್ತು, ಎಲ್ಲೋ ಒಂದ್ ಕಡೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟದ್ದೇ ಅದೇನೋ ಇರಿಟೇಟ್ ಉಂಟು ಅಂತ ಆಯ್ತು. 6ನೇ ಮನೆಗೆ ಕನೆಕ್ಷನ್ ಬಂತಲ್ವಾ? ನೋಡಿ ನೋಡಿ, 3ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಉಪಚಯ ಸ್ಥಾನ ಅಂತ ಕರಿತೇವೆ. ಅದು ಇಲ್ಲಿ ಕೂಡ ಹಾಗೇನೆ. ಆನಂತರ 6ನೇ ಮನೆಯಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ? ಆಕ್ಚುಲಿ ಉಪಚಯ ಸ್ಥಾನದಲ್ಲಿ ಸೂರ್ಯ ಒಳ್ಳೆಯ ರಿಸಲ್ಟ್, ಏನು ತೊಂದರೆ ಇಲ್ಲ. ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅಲ್ಲ. ಓಕೆನಾ? ನಾವು ನೋಡ್ತಾ ಇರೋದು ಮ್ಯಾರೇಜ್. ಅದು ಒಂದ್ ವೇಳೆ ಕಾರ್ಯಕ್ಷೇತ್ರಕ್ಕೆ ಆದ್ರೆ ಇಸ್ ಅ ಮಚ್ ಬೆಟರ್ ಕಾಂಬಿನೇಷನ್, ಏನು ತೊಂದರೆ ಇಲ್ಲ. ಕಾರ್ಯಕ್ಷೇತ್ರ, ಕೆಲಸ, ಬಿಸ್ನೆಸ್ ಅದು ಓಕೆ ಅಲ್ವಾ? ಇಲ್ಲಿ ಮದುವೆ ಜನರಿಗೆ ಸಂಬಂಧಪಟ್ಟ ಆಗುತ್ತೆ. ಆನಂತರ ಏನಾಗುತ್ತೆ ನೋಡಿ, ನಿಮ್ಮ 12ನೇ ಮನೆಯಿಂದ ಬುಧ ಮತ್ತೆ ಚಂದ್ರ ಸೂರ್ಯನನ್ನು ವೀಕ್ಷಣೆ ಮಾಡ್ತಾರೆ. ಚಂದ್ರ ಯಾರು ಈ ಜಾತಕಕ್ಕೆ? ಚಂದ್ರ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ. ಹಾಗಾದ್ರೆ ವ್ಯಯಾಧಿಪತಿಯಿಂದ ನವಾಂಶದ ಲಗ್ನ ಲಾರ್ಡ್ ವೀಕ್ಷಿಸಲ್ಪಡ್ತಾ ಇದ್ದಾನೆ ಅಲ್ವಾ? ಅಲ್ಲಿಗೆ ಒಂದು ಮೈನಸ್ ಬಂತು. ಈಗ ಎರಡನೇದಾಗಿ ಬುಧ ವೀಕ್ಷಣೆ ಮಾಡ್ತಾನೆ ವ್ಯಯಸ್ಥಾನದಲ್ಲಿ ಬುಧ ಇದ್ದಾನೆ ವೀಕ್ಷಣೆ. ಬುಧ ಯಾರು? ಬುಧ ಬಂದು ಈ ಜಾತಕಕ್ಕೆ ದ್ವಿತೀಯಾಧಿಪತಿ, ಆನಂತರ ಆತ ಲಾಭಾಧಿಪತಿ ಅಂತ ನೀವು ತುಂಬಾನೇ ಅದಕ್ಕೇನು ಅಲ್ವಾ, ನವಾಂಶದಲ್ಲಿ ಆಗ್ಲಿ D1 ಚಾರ್ಟ್ ಲಾಭಾಧಿಪತಿ ಅಂತ ನೀವೇನು ತುಂಬಾ ಅದನ್ನು ಖುಷಿ ಪಡ್ಲಿಕ್ಕೆ ಹೋಗ್ಬೇಡಿ. ಅದು ಇಸ್ ಅ ವೆರಿ ಡೇಂಜರ್ ಪ್ಲಾನೆಟ್. ಅದು ತುಂಬಾನೇ ಡೇಂಜರ್. ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಒಂದು ಇಚ್ಛೆಗಳನ್ನ ಪೂರೈಕೆ ಆಗ್ಬೇಕಾದ್ರೆ, ಒಂದು ಇಷ್ಟಾರ್ಥಗಳು ಪೂರೈಕೆ ಆಗ್ಬೇಕಾದ್ರೆ ಅಷ್ಟು ಸ್ಟ್ರಗಲ್ ಅನ್ನ ಮಾಡ್ಬೇಕಾಗುತ್ತೆ. ಆನಂತರ ಹೋಗಿ ಇಚ್ಛೆ ಪೂರೈಕೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿಗೆ ಅಷ್ಟು ಪವರ್ ಇದೆ. ಅಷ್ಟು ಅದಕ್ಕೆ ಉಪಚಯ ಸ್ಥಾನ ಅಂತ ಕರೆದಿರುವುದು ಅದನ್ನ. ಅದ್ರ ಅಧಿಪತಿ ನೋಡ್ತಾ ಇದ್ದಾನೆ. ತೋ ಅಲ್ಲಿ ಡಿಸ್ಟರ್ಬೆನ್ಸ್ ಅಂತೂ ಬಂತು ಈಗ. ಓಕೆನಾ? ಒಂದೇ. ಈಗ ಎರಡನೇದಾಗಿ ನೋಡ್ಕೊಂಡ್ಬೇಡ, ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ಪತಿಕಾರಕ ಕುಜ ನವಾಂಶದಲ್ಲಿ ಎಲ್ಲಿದ್ದಾನೆ ಅಲ್ವಾ? ಆತ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿದ್ದಾನೆ. ಓಕೆನಾ? ಪತಿಕಾರಕ ಕುಜ 4ನೇ ಮನೆಯಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ ಇದ್ದಾನೆ. ಒಳ್ಳೆ ಲಕ್ಷಣ ಅಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಬಂತು. ಓಕೆನಾ? ಆನಂತರ ಕಳತ್ರಕಾರಕ ಒಬ್ಬ ಇದ್ದಾನೆ. ಕಳತ್ರಕಾರಕ ಯಾರು? ಶುಕ್ರ. ಆತ ಎಲ್ಲಿದ್ದಾನೆ? ಆತ ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಒಂದು ಕಥೆ ಹೇಳ್ತಾ ಇದ್ದೇನೆ, ಏನಂದ್ರೆ ಮೇ ಬಿ ಲವ್ ಮ್ಯಾರೇಜ್ ಆಗ್ಬೋದು. ಯಾಕಂದ್ರೆ ನೈಸರ್ಗಿಕ ಜನ್ಮಗುಂಡಲಿ 5ನೇ ಮನೆ, ಪ್ರೀತಿ ಪ್ರೇಮದ ಮನೆಯೇ ಲಗ್ನದಲ್ಲಿದೆ. ಇಲ್ಲಿ ಅಲ್ಲಿ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಸೇರ್ಕೊಂಡು ಆತ 7th ಹೌಸ್ ನೋಡ್ತಾ ಇದ್ದಾನೆ. ತೋ ಅಲ್ಲಿ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾನೆ, ಮೇ ಬಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಯೋಗ ಅಂತ. ಓಕೆನಾ? ಅರ್ಥ ಆಯ್ತು. ಈಗ ಆನಂತರ ನೋಡ್ಕೊಂಡ್ಬೇಡ, 7th ಲಾರ್ಡ್ ಈಗ ನಿಮ್ಮ ನವಾಂಶದಲ್ಲಿ ನವಾಂಶದಲ್ಲಿ 7th ಲಾರ್ಡ್ ಯಾರು? ಅದು ಬಂದು ಯಾರು? 7th ಲಾರ್ಡ್ ಬಂದು ಶನಿ ಏನ್ ಮಾಡ್ತಾನೆ? ಗುರು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆನಾ? ಶನಿ ಗುರು ಜೊತೆಗೆ ಕಾಂಬಿನೇಷನ್ ಇದ್ದಾನೆ. ಈಗ ಏನ್ ಗೊತ್ತಾಯ್ತು ನಿಮ್ಗೆ? ಇಲ್ಲಿ ನವಾಂಶದಲ್ಲಿ ಸಪ್ತಮಾಧಿಪತಿ ಪಂಚಮಾಧಿಪತಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆನಾ? ಗುರು ಯಾರು? ಪಂಚಮಾಧಿಪತಿ ಪಂಚಮಾಧಿಪತಿ ಅಂತ ಆಗಿದ್ದಾನೆ. ಸಪ್ತಮಾಧಿಪತಿ ಪಂಚಮಾಧಿಪತಿ ಜೊತೆಗೆ ಬಂದ, ನವಾಂಶದಲ್ಲಿ ಕೂಡ ಬಂದ. ಆನಂತರ D1 ಚಾರ್ಟ್ ಅಲ್ಲಿ ಕೂಡ ಪಂಚಮಾಧಿಪತಿ ಸಪ್ತಮಕ್ಕೆ ಕನೆಕ್ಟ್ ಆಗಿದ್ದಾನೆ. ಹಾಗಾದಲ್ಲಿ ಪ್ರೀತಿ ಪ್ರೇಮ ಬರ್ಲಿಕ್ಕೆ ಶುರುವಾಯಿತು. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಪ್ರೀತಿ ಪ್ರೇಮ ಬಂತು, ವಿದೇಶದ ಹುಡುಗನ ಜೊತೆಗೆ ಮದುವೆನೂ ಆಯ್ತು, ಮದುವೆ ಡಿಸ್ಕನೆಕ್ಟ್ ಆಯ್ತು, ಡಿವೋರ್ಸ್ ಕೂಡ ಆಯ್ತು. ಯಾಕೆ ಆಯ್ತು ಅಲ್ವಾ? ಯಾಕೆ ಆಯ್ತು? ಯಾಕಂತ ಗೊತ್ತಾಯ್ತಾಗ ಯಾಕೆ ಆಯ್ತು ಅಂತ ನೋಡಿ ಹೇಳಿಕೊಡ್ತೇನೆ. ಇಲ್ಲೇನಾಗುತ್ತೆ? 7th ಲಾರ್ಡ್ ಗುರು ಶನಿ ಏನಿದ್ದಾನೆ ಮೊದಲೇ ವಕ್ರಿಯಾತ ಕನ್ಯಾ ರಾಶಿಯಲ್ಲಿದ್ದಾನೆ. ಓಕೆನಾ? ರೋಗರ್ಣ ರಿಪುವಿನ ರಾಶಿಯಲ್ಲಿದ್ದಾನೆ. ಆನಂತರ ಗುರು ಜೊತೆಗಿದ್ದಾನೆ. ಗುರು ಪಂಚಮಾಧಿಪತಿ ಆಗಿರ್ಬೋದು, ಬಟ್ ಆತ ಅಷ್ಟಮಾಧಿಪತಿ ಕೂಡ ಭಯಾನಕ ಸ್ಟ್ರಾಂಗ್ ಇದ್ದಾನೆ. ಅಷ್ಟಮಾಧಿಪತಿಯಾಗಿ ಅದು ಶತ್ರು ರಾಶಿಯಲ್ಲಿದ್ದಾನೆ. ಆನಂತರ ಶನಿ ಜೊತೆಗಿದ್ದಾನೆ ಅಲ್ವಾ? ತೋ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಆನಂತರ ಪತಿಕಾರಕ ಕುಜ ರಾಹು ಜೊತೆಗೆ ಅದು ಸಮಸ್ಯೆ ಆಯ್ತು. ಹಾಗಾದ್ರೆ ಏನಾಯ್ತು? ಮದುವೆ ಜನ ಕೋರ್ಟ್ ಕಚೇರಿಗೆ ಹೋಯ್ತು, ಮದುವೆ ಜನ ಸಮಸ್ಯೆ ಆಯ್ತು.
ಒಳ್ಳೆ ಜೀವನ ನಡೆಸಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನೋಡಿ, ಕಳತ್ರ ನಮ್ಮ ನವಾಂಶ ಚಾರ್ಟ್ ಅಲ್ಲಿ ಲಗ್ನಾಧಿಪತಿಯ ಪೊಸಿಷನ್ ಸರಿ ಇಲ್ಲ, ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಣ ಅಂದಾಗ, ಆ ನಂತರ ಸಪ್ತಮಾಧಿಯ ಪೊಸಿಷನ್ ಸರಿ ಇಲ್ಲ, ಎಲ್ಲೋ ಒಂದ್ ಕಡೆ ಸರಿಯಾಗಿ ಇಟ್ಕೊಳ್ಳಿ, ಯಾಕಂದ್ರೆ ಅಷ್ಟಮಾಧಿಪತಿಯ ಕನೆಕ್ಷನ್ ಇದೆ, ಅದನ್ನು ಬೇರೆ ಮಾಡ್ಲೇಬೇಕಂತಂಡು ತೋ ಮಾಡಿಬಿಟ್ಟ. ತೋ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಈಗ ಅವರು ಸೆಕೆಂಡ್ ಮ್ಯಾರೇಜ್ ಆಗ್ತಾರೆ, ಆಗಲ್ಲ ಸೆಕೆಂಡರಿ, ಬಟ್ ಅದು ಏನೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ. ಏನ್ ಗೊತ್ತಾಯ್ತು ನಿಮ್ಗೆ, ಇಲ್ಲಿ D1 ಚಾರ್ಟ್ ಅಲ್ಲಿ ಕೂಡ 7th ಲಾರ್ಡ್ ಮತ್ತೆ 5th ಲಾರ್ಡ್, 5ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿಗೆ ಕನೆಕ್ಷನ್ ಉಂಟು ಆಪಸ್ಮೆ. ಓಕೆ, ಅಂದ್ರೆ ಅವ್ರಿಗೆ ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇವೆ. ನವಾಂಶ ಚಾರ್ಟ್ ಅಲ್ಲಿ ಕೂಡ ಕನೆಕ್ಷನ್ ಉಂಟು, ಹಾಗಾದ್ರೆ ಏನಾಯ್ತು, ತೋ ಲವ್ ಮ್ಯಾರೇಜ್ ಆಯ್ತು, ತೋ ಡಿಸ್ಕನೆಕ್ಟ್ ಕೂಡ. ಯಾಕೆ ಡಿಸ್ಕನೆಕ್ಟ್ ಆಯ್ತು, ಸಾಧಾರಣ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಚಾರ್ಟ್ಗೆ ಹೋಗ್ಬೇಡ. ಓಕೆ, ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ನೋಡಿ, ಒಂದಂತೂ ಗಮನದಲ್ಲಿರಿಸ್ಕೊಳ್ಳಿ, ಯಾವಾಗ ನಾವು ಒಂದು ಮದುವೆ ಜೀವನದ ವಿಚಾರ ನೋಡ್ತೇವೆ ಅಂದಾಗ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಸಪ್ತಮದ ಭಾವ ಮತ್ತೆ ಸಪ್ತಮಾಧಿಪತಿ, ಓಕೆನಾ. ಈ ಸಪ್ತಮಾಧಿಪತಿ ಜೊತೆಗೆ ಉಪಚಯ ಸ್ಥಾನದ ಅಧಿಪತಿಗಳು ಇರುವುದು, ಆನಂತರ ವ್ಯಯಾಧಿಪತಿ ಇರುವುದು, ಆನಂತರ ಬಾಧಾಧಿಪತಿ ಇರುವುದು, ಆನಂತರ ದುಸ್ಥಾನಗಳ ಅಧಿಪತಿ ಇರುವುದು, ಮೇ ಬಿ ತೊಂದರೆ ಕೊಡುವಂತ ಸಾಧ್ಯತೆಗಳು ತೀರಾಜ. ಆನಂತರ ಸಪ್ತಮಾಧಿಪತಿನೇ ಉಪಚಯ ಸ್ಥಾನದಲ್ಲಿರುವುದು ಅಥವಾ ದುಸ್ಥಾನದಲ್ಲಿರುವುದು, ಆನಂತರ ಬಾಧ ರಾಶಿಯಲ್ಲಿರುವುದು, ಮಾರಕ ರಾಶಿಯಲ್ಲಿರುವುದು, ಕೆಲವೊಂದು ಬಾರಿ ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಉಂಟು. ಓಕೆನಾ. ಅದೇ ರೀತಿ ಸಪ್ತಮದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಉಪಚಯ ಸ್ಥಾನದ ಅಧಿಪತಿ ಬರುವುದು, ದುಸ್ಥಾನದ ಅಧಿಪತಿಗಳು ಬರುವುದು, ಓಕೆ, ಮಾರಕಾಧೀಶರು ಬರುವುದು. ಸೊ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಉಂಟು. ಓಕೆನಾ, ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಈಗ ಅದು ಎರಡೂ ಕಡೆ ಕೂಡ ಅಂದ್ರೆ ನವಾಂಶ ಮತ್ತೆ ಇದರಲ್ಲಿ ಎರಡೂ ಕಡೆ ಕೂಡ ಅಂತದ್ದೇ ಬಂದಾಗ ಮೇ ಬಿ ಸಮಸ್ಯೆ ಆಗ್ಬೋದು. ಇದು ಜೆಂಟ್ಸ್ ಜಾತಕ, ಒಬ್ಬ ಗಂಡಸಿನ ಜಾತಕ, ಇವರು ಉದ್ಯೋಗಪತಿ, ಕೋಟ್ಯಾಧೀಶ, ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ಮ್ಯಾರಿಡ್ ಲೈಫ್ ಇಲ್ಲ. ಓಕೆ, ಯಾಕೆ ಹಾಗೆ ನೋಡೋಣ ಏನುಂಟಂತ. ಓಕೆನಾ. ಜಾತಕ ಬಂದು ಮೇಷಲಗ್ನ ಜಾತಕ, ಹಸ್ತ ನಕ್ಷತ್ರ, ಮೇಷಲಗ್ನ ಹಸ್ತ ನಕ್ಷತ್ರ ಮತ್ತೆ ಕನ್ಯಾ ರಾಶಿಯ ಜಾತಕ. ಓಕೆನಾ, ಮೇಷಲಗ್ನ. ಸಪ್ತಮದಲ್ಲಿ ತುಲಾ ರಾಶಿ ಇದೆ. ತುಲಾ ರಾಶಿ ಅಧಿಪತಿ ಯಾರು, ಶುಕ್ರ, 7th ಲಾರ್ಡ್ ಕಳತ್ರ ಶುಕ್ರ ಎಲ್ಲಿದ್ದಾನೆ, ದಶಮದಲ್ಲಿದ್ದಾನೆ. 4ನೇ ಮನೆ ನೋಡ್ತಾ ಇದ್ದಾನೆ, ದಶಮದಲ್ಲಿದ್ದಾನೆ ಅಂದಾಗ ಕೇಂದ್ರದಲ್ಲಿದ್ದಾನೆ ಅಂತ ಆಯ್ತು. ಓಕೆನಾ, ಕೇಂದ್ರದಲ್ಲಿದ್ದಾಗ ಪರವಾಗಿಲ್ಲ ಅಂತ ಆಯ್ತು, ತಕ್ಕ ಮಟ್ಟಿಗೆ ಓಕೆ ಅಂತ ಒಂದು ಇಂಡಿಕೇಶನ್ ಉಂಟಂತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಯಾವಾಗ ಸಪ್ತಮಾಧಿಪತಿಗೆ ತ್ರಿಕೋನಾಧಿಪತಿಗಳ ಸಾಂಗತ್ಯ ಬರುತ್ತೆ ಅಥವಾ ಕೇಂದ್ರಾಧಿಪತಿಗಳ ಸಾಂಗತ್ಯ ಬರುತ್ತೆ, ಮೇ ಬಿ ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಇರ್ತಾರೆ, ಇಲ್ಲ ಅಂತೇನಿಲ್ಲ, ಅದು ಒಂದು ನೋಟದಲ್ಲಿ. ಇನ್ನು ನೆಕ್ಸ್ಟ್ ಅದನ್ನೆಲ್ಲ ವಿಮರ್ಶೆ ಮಾಡ್ಬೇಕೀಗ. ಸಪ್ತಮದ ಭಾವ ಹೇಗಿದೆ ಅಲ್ವಾ. ಇಲ್ಲಿ ನೋಡಿ, ಸಪ್ತಮದ ಭಾವ ಏನಿದೆ, ಸಪ್ತಮದ ಭಾವದಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ, ವಕ್ರಿಯಾಗಿದ್ದಾನೆ. ಗುರು ಬಂದು ವ್ಯಯಾಧಿಪತಿ, ಭಾಗ್ಯಾಧಿಪತಿ, ಆತ ವಕ್ರಿಯಾಗಿದ್ದಾನೆ, ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಉಂಟು. 6ನೇ ಮನೆಗೆ ರಿಟರ್ನ್ ಆಗ್ತಾ ಇದ್ದಾನೆ, ಮದುವೆ ಜನ ಮುಂದೆ ಹೋಗ್ಲಿಕ್ಕೆ ನಾನಂತೂ ಬಿಡುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಅದೇ ಗುರುವನ್ನ 3ನೇ ಮನೆ ಅಂದ್ರೆ ನಿಮ್ಮ ಮಿಥುನ ರಾಶಿಯಿಂದ ರಾಹು ನೋಡ್ತಾ ಇದ್ದಾನೆ. ಓಕೆನಾ, ಮಿಥುನ ರಾಶಿಯಿಂದ ರಾಹು 5ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಓಕೆನಾ, ಮತ್ತಷ್ಟು ಡ್ಯಾಮೇಜ್ ಆಯ್ತು, ಪ್ರಾಬ್ಲಮ್ ಆಯ್ತು. ಓಕೆನಾ, ಹಾಗಾದ್ರೆ ನ್ಯಾಟಲ್ ಚಾರ್ಟ್ ಅಲ್ಲಿ ಅಂದ್ರೆ D1 ಚಾರ್ಟ್ ಅಲ್ಲಿ ಒಂದು ಇಂಡಿಕೇಶನ್ ಬರ್ತಾ ಉಂಟು, ಇವರ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು. ಯಾವುದೋ ನೋಡಿ, ಕಳತ್ರ ಕಾರಕ ಮತ್ತೆ 7th ಲಾರ್ಡ್ ಶುಕ್ರ ಅದೇನೋ ಕೇಂದ್ರದಲ್ಲಿ ಹೋಗಿ ಇದ್ದಾನೆ, ಇಲ್ಲ ಅಂತ ಏನಿಲ್ಲ, ಬಟ್ ಇಲ್ಲಿ ಏನಾಗುತ್ತೆ, ಸಪ್ತಮದ ಭಾವ ಸರಿ ಇಲ್ಲ. ಹಾಗಾದ್ರೆ ನಿಮ್ಮ ಮದುವೆಯಲ್ಲಿ ನಿಮ್ಮ ಭಾವ ಸರಿ ಇಲ್ಲ ಅಂತ ಆಯ್ತು. ಗುರು ವಕ್ರಿಯಾಗಿದ್ದುಕೊಂಡು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆನಂತರ ರಾಹು ಅದನ್ನು ವೀಕ್ಷಣೆ ಮಾಡ್ತಾನೆ, ಅಲ್ಲಿ ಏನೋ ಒಂದ್ ಕಡೆ ಪ್ರಾಬ್ಲಮ್ ಆಯ್ತು. ಓಕೆನಾ. ನೆಕ್ಸ್ಟ್ ಬಂದ್ಬೇಡ ಕಳತ್ರಕ್ಕೆ, ಅಂದ್ರೆ ನಮ್ಮ ನವಾಂಶ ಚಾರ್ಟ್ಗೆ D9 ಚಾರ್ಟ್ ಏನ್ ಕಥೆ ಹೇಳುತ್ತೆ. D9 ಚಾರ್ಟ್ ಅಲ್ಲಿ ಲಗ್ನ ಇದೆ, ಮಿಥುನ ಲಗ್ನ. ಓಕೆನಾ, ಲಗ್ನಾಧಿಪತಿ ಯಾರು, ಬುಧ, ಆತ ಬಂದು ಪಂಚಮದಲ್ಲಿ ಕನೆಕ್ಷನ್ ಆಗಿದ್ದಾನೆ. ಓಕೆನಾ, ಲಗ್ನಾಧಿಪತಿ ಬುಧ ಪಂಚಮದಲ್ಲಿ ಕನೆಕ್ಷನ್ ಆಗಿದೆ. ಓಕೆ, ಪರವಾಗಿಲ್ಲ ಅಂತ ಹೇಳ್ಬೋದು, ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು. ಓಕೆನಾ, ಬಟ್ ಇಲ್ಲಿ ಏನಾಗುತ್ತೆ, ಎಲ್ಲೊಂದ್ ಕಡೆ ಶುಕ್ರ ಅದನ್ನ ನೋಡ್ತಾ ಇದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ. ಓಕೆನಾ, ಶುಕ್ರ ಬಂದು ವ್ಯಯಾಧಿಪತಿ, ಶುಕ್ರ ಅದನ್ನು ವೀಕ್ಷಣೆ ಮಾಡ್ತಾನೆ. ಚಂದ್ರ ವೀಕ್ಷಣೆ ಮಾಡ್ತಾನೆ. ಚಂದ್ರ ಬಂದು ಈ ಜಾತಕಕ್ಕೆ ಯಾರು, ಚಂದ್ರ ಬಂದು ಈ ಜಾತಕಕ್ಕೆ ಆತ 2ನೇ ಮನೆ ಅಧಿಪತಿ, ಅಂದ್ರೆ ಧನಸ್ಥಾನದ ಅಧಿಪತಿ. ಕಳತ್ರದಲ್ಲಿ 2ನೇ ಮನೆ ಅಧಿಪತಿ ಆತ. ಓಕೆ, ಆತ ನೋಡ್ತಾ ಇದ್ದಾನೆ. ಆನಂತರ ಏನಾಗುತ್ತೆ ಗೊತ್ತಾ, ಬಹಳ ವಿಶೇಷವಾಗಿ ಇಲ್ಲಿ ಇರುವಂತ ತೊಂದರೆ ಏನು ಅಂದ್ರೆ, ಲಗ್ನ ಲಾರ್ಡ್ ಕೂಡ ಪರವಾಗಿಲ್ಲ, ಬಟ್ ವ್ಯಯಾಧಿಪತಿ ನೋಡ್ತಾ ಇದ್ದಾನೆ, ಮೈನಸ್ ಪಾಯಿಂಟ್ ಇದೆ, ಮ್ಯಾನೇಜಬಲ್ ಅಂತ ಉಂಟು. ಓಕೆನಾ, ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಒಂದೊಂದು ಇಂಡಿಕೇಶನ್ ಬಂತು. ಓಕೆನಾ, ಹಾಗಾದ್ರೆ ಕಳತ್ರಕಾರಕ ಶುಕ್ರನ ಒಂದು ಇಂಪ್ಯಾಕ್ಟ್ ಏನಿದೆ ನಮ್ಮ ನವಾಂಶದಲ್ಲಿ, ಆತ ಶುಕ್ರನೇ, ಆತ ವ್ಯಯಾಧಿಪತಿಯಾಗಿ ಕೂಡ ಬಂದಿದ್ದಾನೆ, ಕಳತ್ರಕಾರಕ ಆತ. ಮತ್ತೆ ಚಂದ್ರನ್ ಜೊತೆಗೆ ಕಾಂಬಿನೇಷನ್ ಅಂದ್ರೆ ಬುಧ ಇದ್ದಾನೆ ಜೊತೆಗೆ, ಮಾತುಕತೆಯಿಂದ ಸರಿ ಮಾಡಿಕೊಳ್ಳಬಹುದು ಅಂತ ಒಂದು ಇಂಡಿಕೇಶನ್ ಅಂತ ಇದೆ. ಮ್ಯಾರೇಜ್ ಲೈಫ್ ಅನ್ನ ಮಾತುಕತೆಯಿಂದ ರಿಪೇರಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಇಂಡಿಕೇಶನ್. ಯಾಕಂದ್ರೆ ಲಗ್ನ ಲಾರ್ಡ್ ಯಾರಿದ್ದಾರೆ, ಆತ ಪಂಚಮದಲ್ಲಿದ್ದಾನೆ, ಶುಭ ಸ್ಥಾನದಲ್ಲಿದ್ದಾನೆ, ಅದರಿಂದಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ನೋಡ್ಕೊಂಡ್ಬೇಡ, ಕಳತ್ರ ಅಂದ್ರೆ ನಮ್ಮ ನವಾಂಶದಲ್ಲಿ 7th ಲಾರ್ಡ್ ಎಲ್ಲಿದ್ದಾನೆ, ನವಾಂಶದಲ್ಲಿ 7th ಲಾರ್ಡ್ ಯಾರು, ಗುರು ಎಲ್ಲಿದ್ದಾನೆ, ಭಾಗ್ಯದಲ್ಲಿದ್ದಾನೆ. ಅದು ಓಕೆ, ಗುರು
ಸೆವೆಂತ್ ಲಾರ್ಡ್ ಗುರು ಭಾಗ್ಯದಲ್ಲಿದ್ದಾನೆ, ಲಗ್ನ ಲಾರ್ಡ್ ನವಾಂಶದ ಲಗ್ನ ಲಾರ್ಡ್ ಪಂಚಮದಲ್ಲಿದ್ದಾನೆ, ಭಾಗ್ಯ ಮತ್ತೆ ಪಂಚಮ ಕನೆಕ್ಟ್ ಆಯ್ತು. ಸೊ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೇಕು ಅವ್ರಿಗೆ. ಬಟ್ ಇಲ್ಲಿ ಏನಾಗುತ್ತೆ, ಕುಜ ಇದ್ದಾನೆ ನೋಡಿ, ಕುಜ. ಓಕೆನಾ, ಕುಜ ಕ್ರೂರಿ, ನ್ಯಾಚುರಲ್ ಆಗಿ ಕೂಡ ಆತ ಕ್ರೂರಿನೇ. ಅಂದ್ರೆ ಈ ಜಾತಕಕ್ಕೆ ಆತ ಉಪಚಯ ಸ್ಥಾನದ ಅಧಿಪತಿ. ಓಕೆನಾ, ಕುಜ ಯಾರು, ಈ ಜಾತಕ ಉಪಚಯ ಸ್ಥಾನ, ಲಾಭ ಸ್ಥಾನ ಮತ್ತೆ 6ನೇ ಮನೆ ಅಧಿಪತಿ ಕಳತ್ರ ನವಾಂಶಕ್ಕೆ. ಆ ನಂತರ ಆತ 3ನೇ ಮನೆಗೆ ಹೋದ, ಕ್ರೂರಿ ಮತ್ತಷ್ಟು ಕ್ರೂರವಾಗಿ ಬಿಟ್ಟ. ಇರುವುದು ಸ್ಥಿರ ತತ್ವದ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿದ್ದಾನೆ, ಅಗ್ನಿ ತತ್ವದ ರಾಶಿಯಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. ಆತನ ಬಲ ಜಾಸ್ತಿ ಆಯ್ತು. ಈಗ ವಕ್ರಿಯಾಗಿ ಕೆಲಸ ಮಾಡ್ತಾನೆ. ಆತ ಏನ್ ಮಾಡ್ತಾನೆ, ನೇರವಾಗಿ ಗುರುವನ್ನ ವೀಕ್ಷಣೆ ಮಾಡ್ತಾನೆ. ಓಕೆನಾ, ನೇರವಾಗಿ ಗುರುವನ್ನ ವೀಕ್ಷಣೆ ಮಾಡ್ತಾ ಪ್ರಾಬ್ಲಮ್. ಇದೊಂದೇ ಸಮಸ್ಯೆ. ಅಲ್ಲಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಾತಿಗೂ ಜಗಳ. ಅಷ್ಟೇ ಅಲ್ಲ, ಸಿಂಹರಾಶಿಯ ಕುಜ ತಾನೇ. ನೀವು ಅವಳ ಹತ್ರ ಮಾತಾಡಿದ್ರಿ, ಇವಳ ಹತ್ರ ಕಮ್ಯುನಿಕೇಶನ್ ನಲ್ಲಿ ಉಂಟದು, ಅವಳ ಹತ್ರ ಮಾತಾಡಿದ್ರಿ, ಇವಳ ಹತ್ರ ಮಾತಾಡಿದ್ರಿ, ಯಾಕೆ ಹೋದದ್ದು, ಈ ಪರಿಸ್ಥಿತಿ. ಈಗ ಗಂಡ ಹೆಂಡತಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಹೆಂಡತಿನೂ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಹಣಕಾಸಿಗೆ ತೊಂದರೆ ಇಲ್ಲ, ಕೋಟ್ಯಾಧೀಶರು, ನೋ ಪ್ರಾಬ್ಲಮ್, ನೋ ಡೌಟ್. ಬಟ್ ಮದುವೆ ಜೀವನ ಮಾತ್ರ ಡಿಸ್ಟರ್ಬೆನ್ಸ್. ಗಂಡ ಎಲ್ಲಿ ಎಲ್ಲೋ ಒಂದು ಕಡೆ ಬೇರೆ, ಹೆಂಡತಿಯಲ್ಲಿ ಎಲ್ಲೋ ಒಂದು ಕಡೆ ಬೇರೆ, ಅವರ ಮಧ್ಯೆ ಕನೆಕ್ಷನ್ ಇಲ್ಲ, ಗ್ಯಾಪ್ ಇದೆ. ಮಕ್ಕಳಿದ್ದಾರೆ, ಆದ್ರೂ ಗ್ಯಾಪ್ ಇದೆ. ಯಾಕಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತಾ ನೋಡಿ. ಒಬ್ಬ ಉಪಚಯ ಸ್ಥಾನದ ಅಧಿಪತಿ ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇದ್ದಾನೆ ನೋಡಿ. ಇಲ್ಲಿ ರಾಹು ಹೇಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಟ್ಟ, ವ್ಯಯಾಧಿಪತಿ ಹೇಗೆ ಬಂದ್ಬಿಟ್ಟ ಅಲ್ಲಿಗೆ, ಹೇಗೆ ಅದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು ನೋಡಿ. ಆಯ್ತಾ? ಗೊತ್ತಾಯ್ತಾ? ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಮ್ಯಾನೇಜ್ ಮಾಡ್ಲಿಕ್ಕೆ ಈಗ ಕೂಡ ಸಾಧ್ಯತೆ ಉಂಟು. ನಿಮ್ಮ ಕೋಪ ಕಡಿಮೆ ಮಾಡಿ, ಡೌಟ್ಸ್ ಕಡಿಮೆ. ಡೌಟ್ಸ್ ಯಾಕೆ? ಇಲ್ಲಿ ರಾಹು ನೋಡ್ತಾ ಇದ್ದಾನೋ ಅದಕ್ಕೆ ಡೌಟ್ಸ್ ಬರುತ್ತೆ. ರಾಹು ಸಪ್ತಮವನ್ನು ನೋಡ್ತಾ ಇದ್ದಾನೆ, ಅಲ್ಲಿ ವಕ್ರಿ ಆಗಿದ್ದಾನೆ ಗುರು, ಡೌಟ್ಸ್ ಅಂತೂ ಬರುತ್ತೆ. ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ, ಕೋಪ ಕಡಿಮೆ ಮಾಡಿ. ಬುಧ ಇದ್ದಾನೆ ಇಲ್ಲಿ ಅಲ್ವಾ, ಚಂದ್ರ ಮತ್ತೆ ಶುಕ್ರ ನೋಡ್ತಾ ಇದ್ದಾರೆ, ಮಾತುಕತೆಯಿಂದ ರಿಪೇರಿ ಮಾಡ್ಲಿಕ್ಕೆ ಅಂತೂ ಆಗುತ್ತೆ. ಹಾಗಾದ್ರೆ ರಿಪೇರಿ ಮಾಡಿ ನೋಡಿ, ಈಗ ನೋಡಿ ಏನಾಗುತ್ತ. ಓಕೆನಾ, ರಿಪೇರಿ ಮಾಡಿ ನೋಡಿ. ನಾನು ಹೇಳ್ತೀನಿ, ರಿಪೇರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಅಲ್ವಾ. ಏನು ಹೇಳ್ಬೇಕು ಹೇಳಿದೆ ವಿಷಯ ಬೇರೆ ಅಲ್ವಾ, ಈಗ ಅವ್ರು ಕೇಳ್ತಾರ, ಅದು ವಿಷಯ ಕೂಡ ಬೇರೆ. ಓಕೆನಾ, ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಈ ಜಾತಕ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟಂತ ಅಲ್ವಾ. ಅದಕ್ಕೆ ಎಲ್ಲ ಇದ್ದು ಕೂಡ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಎಲ್ಲಾ ಪೊಸಿಷನ್ ಇದ್ದು ಕೂಡ ಮದುವೆ ಜೀವನ ಇಲ್ಲ, ಈ ಪರಿಸ್ಥಿತಿ. ಹಾಗಾದ್ರೆ ನಮ್ಮ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದಾಗ ಇದನ್ನ 100% ರಿಪೇರಿ ಮಾಡ್ಲಿಕ್ಕೆ ಸಾಧ್ಯತೆ ಅಂತೂ ಉಂಟು. ಇಲ್ಲೊಂದು ಜಾತಕ ಇದೆ ನೋಡಿ, ಇದು ಒಂದು ಸ್ತ್ರೀ ಜಾತಕ, ಉತ್ತರಾಭದ್ರ ನಕ್ಷತ್ರ, ಮೀನರಾಶಿ, ಮೇಷ ಲಗ್ನ. ಓಕೆನಾ, ಈ ಜಾತಕದಲ್ಲಿ ಏನು ವಿಶೇಷತೆ ಉಂಟು ನೋಡಿ. ಓಕೆನಾ, ನಮ್ಗೆ ಮದುವೆ ಜೀವನ ನೋಡ್ಕೊಳ್ಬೇಕಷ್ಟೇ, ಬೇರೆ ಏನ್ ಬೇಕಾಗಿಲ್ಲ. ಮದುವೆಗೆ ಸಂಬಂಧಪಟ್ಟಂತೆ ಸೆವೆಂತ್ ಹೌಸ್ ಅಲ್ಲಿ ಮೊದಲೇ ರಾಹು ಇದ್ದಾನೆ. ಹಾಗಾದ್ರೆ ಅಲ್ಲೇನೋ ಒಂದು ಸಮಸ್ಯೆ ಉಂಟು ಅಂತ ಆಯ್ತು. ಅದು ಲವ್ ಮ್ಯಾರೇಜ್ ಆಗ್ಬೋದು, ಬೇರೆಯವ್ರು ಇಂಟರ್ಫಿಯರ್ ಆಗ್ಬೋದು, ಅನ್ಯ ಧರ್ಮಿಗಳ ಜೊತೆಗೆ ಮದುವೆ ಆಗ್ಬೋದು. ಆ ರೀತಿ ಎಲ್ಲ ಒಂದು ಇಂಡಿಕೇಶನ್ ಈ ರೀತಿ ಆಗಬಹುದು ಅಂತ. ಯಾಕೆ ರಾಹು ಇದ್ದಾಗ ಹಲವಾರು ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಓಕೆನಾ, ಓಕೆ, ಒಂದು ರಾಹು ಬಂದ್ಬಿಟ್ಟ, ಹಾಗಾದ್ರೆ ಮ್ಯಾರಿಡ್ ಲೈಫ್ ಅಲ್ಲಿ ಅದೇನೋ ಒಂದು ಡಿಸ್ಟರ್ಬೆನ್ಸ್ ಬರ್ಬೋದು ಅಂತ ಒಂದು ಇಂಡಿಕೇಶನ್. ಓಕೆ, ಅರ್ಥ ಆಯ್ತು. ಆನಂತರ ಸ್ತ್ರೀಯರ ಜಾತಕ ಆಗಿರುವುದರಿಂದ ಪತಿಕಾರಕ ಕುಜ. ಯಾಕೆ ಪತಿಕಾರಕ ಕುಜ? ಯಾಕೆ ನಾನು ಕುಜನನ್ನು ಹೇಳ್ತೇನೆ ಅಂದ್ರೆ, ಕುಜ ಬಂದು ರೆಸ್ಪಾನ್ಸಿಬಿಲಿಟಿ, ಕುಜ ಬಂದು ಗಂಡ ಏನ್ ಮಾಡ್ತಾನೆ, ಗಂಡ ಹೆಂಡತಿಯ ಜವಾಬ್ದಾರಿಯನ್ನ ಪಡ್ಕೊಳ್ಬೇಕು, ಗಂಡ ಹೆಂಡತಿಯ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಬೇಕು. ನಾನಿದ್ದೀನಿ ನಿನ್ಗೆ, ನೀನ್ ಹೆದರ್ಬೇಡ. ಅದಕ್ಕೆ ಕುಜನನ್ನ ಪತಿಕಾರಕ ಕುಜ ಅಂತ ಕರೆಯುದು, ಪತಿಕಾರಕ ಅಂತ ಕರೆಯುದು. ಅರ್ಥ ಆಯ್ತಾ ನಿಮ್ಗೆ? ರೆಸ್ಪಾನ್ಸಿಬಿಲಿಟಿ ಅವನಿಗೆ ಉಂಟು. ಈಗ ಹೆಂಡತಿಯ ಟೋಟಲಿ ರೆಸ್ಪಾನ್ಸಿಬಿಲಿಟಿ. ಇಷ್ಟವರೆಗೆ ತಂದೆ ತಾಯಿ ಸಾಕಿದ್ದಾರೆ, ಗಂಡನ ಕೈಗೆ ಟ್ರಾನ್ಸ್ಫರ್ ಮಾಡಿಬಿಟ್ರಿ, ಈಗ ಮದುವೆ ಮಾಡಿ ಬಿಟ್ಟು ಕೊಟ್ರು. ಈಗ ಗಂಡ ಅದನ್ನು ನೋಡ್ಕೊಳ್ಳಿ, ಗಂಡನಿಗೆ ಆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಯುಕ್ತ ಗಂಡ ಇರುವುದರಿಂದ ಆ ಗಂಡನಿಗೆ ಅಷ್ಟು ಜವಾಬ್ದಾರಿ ಉಂಟು ಅಂತ ಆದಾಗ ಕುಜ ಇಲ್ಲಿ ಇಂಪ್ಯಾಕ್ಟ್ ಆಗ್ತಾನೆ. ಅದಕ್ಕೆ ಪತಿಕಾರಕ ಕುಜ ಅಂತ ಕರೆಯುದು ಅಲ್ವಾ. ಈಗ ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಇರ್ಬೋದು, ನಾನು ಅದಕ್ಕೆ ಅಡ್ಡಿ ಅಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಆದ್ರೆ ಇಲ್ಲೇನಾಗಿದೆ, ಪತಿಕಾರಕ ಕುಜ ಮೊದಲೇ ಏನ್ ಮಾಡ್ತಾನೆ, ಆತ ನೀಚ, ಆತ ಶನಿ ಜೊತೆಗೆ ಕಾಂಬಿನೇಷನ್ ನಲ್ಲಿ ಇದ್ದಾನೆ. ಇಲ್ಲಿ ಮತ್ತೊಂದು ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಆಗುತ್ತೆ. ಓಕೆನಾ, ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಆಗುತ್ತೆ, ಸುಖಕ್ಕೆ ಕೊರತೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಬಂತು. ಈಗ ನೆಕ್ಸ್ಟ್ ಬಂದ್ಬೇಡ, ನಮ್ಮ ತುಲಾರಾಶಿ ಅಧಿಪತಿ ಯಾರು? ಶುಕ್ರ. ಆ ಶುಕ್ರ ಎಲ್ಲಿದೆ ನೋಡಿ, ಶುಕ್ರ 3ನೇ ಮನೆ ಉಪಚಯ ಸ್ಥಾನದಲ್ಲಿದ್ದಾನೆ. ಅದು ಆತ 5ನೇ ಮನೆ ಅಧಿಪತಿ, ಪ್ರೀತಿ ಪ್ರೇಮದ ಅಧಿಪತಿ, ಸ್ನೇಹಿತರು, ಫ್ರೆಂಡ್ಸ್ ಅದರ ಅಧಿಪತಿ, ಹೀಲಿಂಗ್ಸ್ ಅದರ ಅಧಿಪತಿ. 3ನೇ ಮನೆಯಲ್ಲಿದ್ದಾನೆ, ಉಪಚಯ ಸ್ಥಾನದಲ್ಲಿದ್ದಾನೆ, ಪರಾಕ್ರಮದಲ್ಲಿದ್ದಾನೆ. ಶುಕ್ರ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ. ಇಬ್ರು ಕೂಡ ಸೇಮ್ ಡಿಗ್ರಿಯಲ್ಲಿದ್ದಾರೆ. ಹಾಗಾದ್ರೆ ನವಾಂಶದಲ್ಲಿ ಕೂಡ ಸೇಮ್ ಬರ್ತಾರೆ. ಈಗ ಇದ್ದಾರೆ ನೋಡಿ, ನವಾಂಶದಲ್ಲಿ ಕೂಡ ಸೇಮ್ ಡಿಗ್ರಿ, ಸೇಮ್ ಒಂದೇ ರಾಶಿಯಲ್ಲಿದ್ದಾರೆ. ಓಕೆನಾ,
ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು. ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ನಾನು ತುಂಬಾ ಬಾರಿ ಹೇಳಿದ್ದೇನೆ. ಈಗ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದು ಡಿಗ್ರಿ ವೈಸ್ ದೂರ ದೂರ ಇದ್ದಾಗ ಅದರ ವಿಷಯ ಬೇರೆ, ಓಕೆನಾ. ಇಲ್ಲಿ ನಿಯರ್ ಅಬೌಟ್ ಒಂದೇ ಡಿಗ್ರಿಯಲ್ಲಿ ಇದ್ದಾರೆ, 5 ಡಿಗ್ರಿ ಇಬ್ರು ಕೂಡ. ಹಾಗಾದ್ರೆ ಏನಾಯ್ತು ಇಲ್ಲಿ, ಅದೊಂಥರ ನಿಮ್ಗೆ ಸೆಕ್ಷುವಲಿ ರಿಲೇಶನ್ಶಿಪ್ ಅನ್ನ ತೋರಿಸುತ್ತೆ. ಮದುವೆಯಲ್ಲಿ ಕೂಡ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಬೇಕು, ಮತ್ತೆ ಸೆಕ್ಷುವಲ್ ರಿಲೇಶನ್ಶಿಪ್. ಅದು ಥರ್ಡ್ ಹೌಸ್ ಅಲ್ಲಿ ಆಗಿರುವುದರಿಂದ ಏನಾಗುತ್ತೆ, ಥರ್ಡ್ ಹೌಸ್ ಅಲ್ಲಿ ಮಿಥುನ ರಾಶಿ ಆಗಿರುವುದರಿಂದ ಯಾರು ಮಾತಾಡ್ತಾರೆ ಅವರೇ ಆಗ್ಬೋದು ನಮ್ಗೆ ಅಂತ. ಆ ರೀತಿ ಯಾರು ಮಾತಾಡ್ತಾರೆ ಅವ್ರ ಜೊತೆಗೆ ಈ ರೀತಿಯಾಗಿ, ಓಕೆನಾ. ನೋಡಿ ಇದೆಲ್ಲ ಅವರೇ ಬಂದು ಹೇಳಿಕೊಂಡದ್ದಾಯ್ತಾ, ಇದು ನಾನು ಪ್ರೆಡಿಕ್ಟ್ ಮಾಡಿದ್ದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಾನು ಇದನ್ನೆಲ್ಲ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಅರ್ಥ ಆಯ್ತಾ. ಅವರೇ ಬಂದು ಹೇಳಿಕೊಂಡಿರುವಂತ ಈ ರೀತಿ ಉಂಟು ಅಂತ. ಓಕೆ, ಅವ್ರಿಗೆಲ್ಲೋ ಸುಧಾರಣೆ ಬರ್ಬೇಕು ಅವ್ರಿಗೆ ಲೈಫಲ್ಲಿ, ಅದಕ್ಕೋಸ್ಕರ ಹೇಳಿಕೊಂಡಿರ್ತಾರೆ ಅಲ್ವಾ. ಸೊ ನೋಡಿ, ಶುಕ್ರ ಮತ್ತೆ ಸೂರ್ಯನ ಮೂರನೇ ಮನೆ, ನನ್ಗೆ ಬೇಕಾದಾಗಿ ಇರ್ತೇನೆ, ನನ್ಗೆ ಬೇಕಾದವ್ರ ಜೊತೆ ಹೋಗಬಲ್ಲೆ, ನನ್ನ ಇಷ್ಟ, ನೀವೇನ ಕೇಳಕ್ಕೆ, ಓಕೆನಾ. ಸೊ ಇದು ಪರಿಸ್ಥಿತಿ. ಇದು D1 ಚಾರ್ಟ್ ಅಲ್ಲಿ ಬಂತು ಈಗ ನಿಮ್ಗೆ, ಓಕೆನಾ. ಹಾಗಾದ್ರೆ D1 ಚಾರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ತೊಂದರೆಗಳು ಅಲ್ವಾ, ಇರಿಟೇಷನ್ ಎಲ್ಲ ಉಂಟಿದ್ರಲ್ಲಿ, ಇಲ್ಲ ಅಂತೇನಿಲ್ಲ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅಲ್ವಾ. ನೆಕ್ಸ್ಟ್ ಬಂದ್ಬೇಡ ಕಳತ್ರಕ್ಕೆ, ನಮ್ಮ ನವಾಂಶಕ್ಕೆ ಬಂದ್ಬೇಡ. ನವಾಂಶದಲ್ಲಿ ಏನಾಗುತ್ತೆ, ಕನ್ಯಾ ಲಗ್ನ, ಕನ್ಯಾ ರಾಶಿ, ರೈಟ್ ತಾನೆ. ಕನ್ಯಾ ರಾಶಿ ಲಗ್ನದಲ್ಲಿದೆ ನವಾಂಶದಲ್ಲಿ, ಓಕೆ. ನವಾಂಶದಲ್ಲಿ ಕನ್ಯಾ ರಾಶಿ ಅಧಿಪತಿ ಯಾರು, ಬುಧ, ಆತ ಅಷ್ಟಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ. ಹಾಗಾದ್ರೆ ಮತ್ತೆ ಗೊತ್ತಾಯ್ತು ಈಗ ನಿಮ್ಮ ನವಾಂಶದ ಲಗ್ನ ಲಾರ್ಡ್ ವೀಕ್ ಆಗ್ಬಿಟ್ಟ, ಹಾಗಾದ್ರೆ ಅಲ್ಲಿ ಪ್ರಾಬ್ಲಮ್ ಉಂಟು ಅಂತ ಒಂದು ಇಂಡಿಕೇಶನ್ ಮತ್ತೆ ಬಂತು. ಲಗ್ನದಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಉಪಚಯ ಸ್ಥಾನ ಅಂದ್ರೆ ಲಾಭಾಧಿಪತಿ, ಉಪಚಯ ಸ್ಥಾನದ ಅಧಿಪತಿ ಚಂದ್ರ ಇದ್ದಾನೆ, ಆನಂದ ಶನಿ ಇದ್ದಾನೆ ಷಷ್ಠಾಧಿಪತಿಯಾಗಿ ಅಲ್ವಾ, 6ನೇ ಮನೆ ಅಧಿಪತಿ ಪಂಚಮಾಧಿಪತಿಗೆ ಶನಿ ಇದ್ದಾನೆ, ಮತ್ತೆ ಕೇತು ಕೂಡ ಇದ್ದಾನೆ. ಒಳ್ಳೆ ಕಾಂಬಿನೇಷನ್ ಅಂತೂ ಇಲ್ಲ. ಅದರಿಂದಾಗಿ ನವಾಂಶದ ಲಗ್ನ ವೀಕ್ ಆಗಿರುವುದರಿಂದ ಮ್ಯಾರಿಡ್ ಲೈಫ್ ಕೂಡ ತೊಂದರೆ ಬರ್ಬೋದು ಅಂತ ಒಂದು ಇಂಡಿಕೇಶನ್. ಇನ್ನೊಂದು ವಿಶೇಷತೆ ಏನುಂಟು ನೋಡಿ, ನವಾಂಶದ 7th ಹೌಸ್ ಅಲ್ಲಿ ಮೀನರಾಶಿ ಇದೆ, ಆ ಮೀನರಾಶಿಯಲ್ಲಿ ರಾಹು ಇದ್ದಾನೆ. ಇಲ್ಲಿ ಕೂಡ 7th ಹೌಸ್ ಅಲ್ಲಿ ರಾಹು ಇದ್ದಾನೆ, ನವಾಂಶದ 7th ಹೌಸ್ ಅಲ್ಲಿ ಕೂಡ ರಾಹು ಇದ್ದಾನೆ. ಹಾಗಾದ್ರೆ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಜನ ಬರ್ಬಾದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಅದು ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ. ಆನಂತರ ಸಪ್ತಮಾಧಿಪತಿ ಯಾರು, ಗುರು, ಆತ ಸೂರ್ಯ ಶುಕ್ರ ಗುರು ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಅಲ್ವಾ. ಸೂರ್ಯ ಯಾರು, ಸೂರ್ಯ ಬಂದು ವ್ಯಯಾಧಿಪತಿ, ಶುಕ್ರ ಯಾರು ಈ ಜಾತಕಕ್ಕೆ, ಆತ ಪಂಚಮಾಧಿಪತಿ, ಭಾಗ್ಯಾಧಿಪತಿ ಆತ. ಆನಂತರ ಗುರು ಯಾರು, ಸಪ್ತಮಾಧಿಪತಿ ಮತ್ತೆ ಸುಖಾಧಿಪತಿ, 3ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿದ್ದಾರೆ, ರೈಟ್ ತಾನೆ. ಇಲ್ಲಿ ಕೂಡ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ 3ನೇ ಮನೆಯಲ್ಲಿದೆ. ಕಳತ್ರ ಭಾವ ಅಂದ್ರೆ ನಿಮ್ಮ ನವಾಂಶದಲ್ಲಿ ಕೂಡ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ 3ನೇ ಮನೆಯಲ್ಲಿ, ಅದರ ಜೊತೆಗೆ ಅಲ್ಲಿ 7th ಲಾರ್ಡ್ ಕೂಡ ಬಂದ್ಬಿಟ್ಟ, ಓಕೆನಾ. ಸೊ ಏನ್ ಹೇಳ್ತಾ ಉಂಟು, ನಾನು ನನಗೆ ಇಷ್ಟ ಬಂದವರ ಜೊತೆ ಇರಬಲ್ಲೆ, ಹೋಗಬಲ್ಲೆ, ನನ್ಗೆ ಏನ್ ಬೇಕಾದ ಮಾಡಬಲ್ಲೆ, ನೀವು ಯಾರು ತಡೆಯುವಂತಿಲ್ಲ. ಯಾಕಂದ್ರೆ ಪರಾಕ್ರಮ, ಧೈರ್ಯ ಇದೆ, ಹೋಗಬಲ್ಲರು ಅಲ್ವಾ. ಸೊ ಅದೇ ರೀತಿ ಇರುವುದು ಕೂಡ. ಗಂಡ ರೆಸ್ಪಾನ್ಸಿಬಿಲಿಟಿನೇ ಮಾಡಲ್ಲ, ಗಂಡ ರೆಸ್ಪಾನ್ಸೇ ಇಲ್ಲ, ಗಂಡ ಖರ್ಚಿಗೆ ಹಣ ಕೊಡಲ್ಲ, ಮನೆಗೆ ಸಾಮಾನು ತಂದಾಗ್ತಾನೆ ಅಷ್ಟೇ, ಯಾವುದೇ ಪ್ರೀತಿ ಪ್ರೇಮ ಏನು ಕೂಡ ಇಲ್ಲ. ಸೊ ಅದರಿಂದ ರೊಚ್ಚಿಗೆ ಎದ್ದು ಏನ್ ಮಾಡಿರ್ತಾರೆ ಇವರು, ಎಲ್ಲೊಂದ್ ಕಡೆ ಹೊರಗಡೆ ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಸೊ ಈ ಪರಿಸ್ಥಿತಿ ಈ ಜಾತಕದಲ್ಲಿ ಅವರೇ ಬಂದು ಹೇಳಿಕೊಂಡದ್ದಪ್ಪ, ನಾನು ಹೇಳಿದ್ದಲ್ಲ. ಸೊ ಬಟ್ ನಿಮ್ಗೆ ಆ ಜಾತಕವನ್ನು ಒಂದು ವಿಮರ್ಶೆ ಮಾಡಿ ಹೇಳಿದ್ದು, ಇಲ್ಲಿ ಯಾವುದೇ ಕಾರಣಕ್ಕೆ ಯಾರು ಏನು ಅಂದ್ರೆ ನಿಮ್ಗಂತೂ ಗೊತ್ತಾಗ್ಲಿಕ್ಕಿಲ್ಲ, ಅದು ವಿಷಯನೇ ಬೇರೆ, ರೈಟ್. ಗೌಪ್ಯವಾಗಿರುತ್ತೆ ಎಲ್ಲವೂ ಕೂಡ, ಅರ್ಥ ಆಯ್ತಾ ನಿಮ್ಗೆ. ಸೊ ಅರ್ಥ ಆಯ್ತು ಈಗ ಜಾತಕ ಹೇಗುಂಟಂತ. ಆನಂತರ ಇದರಲ್ಲಿ ಪತಿಕಾರಕ ಕುಜ ನವಾಂಶದಲ್ಲಿ ಎಲ್ಲಿದ್ದ ನೋಡಿ, ಆತ ಮತ್ತೆ 6ನೇ ಮನೆಗೆ ಬಂದ, ಕುಂಭರಾಶಿಯಲ್ಲಿ ಬಂದ. ಅಥವಾ ವ್ಯಕ್ತಿ ಸರಿ ಇಲ್ಲ ಅಂತ ಆಯ್ತು. 11ನೇ ಮನೆಯಲ್ಲಿ ಕುಜ ಬಂದ್ರು ಕೂಡ, ರಾಹು ಜೊತೆ ಕುಜ ಬಂದ್ರು ಕೂಡ, ಮತ್ತೆ ಕುಂಭರಾಶಿಯಲ್ಲಿ ಕುಜ ಬಂದ್ರು ಕೂಡ ವ್ಯಕ್ತಿ ಸರಿ ಇಲ್ಲ ಅಂತಲೇ ಆಯ್ತು, ಸರಿ ಇಲ್ಲ ವ್ಯಕ್ತಿ ಅಂತ ಆಯ್ತು. ಇದು ಪರಿಸ್ಥಿತಿ, ಪಾಪ ಅನುಭವಿಸ್ತಾ ಇದ್ದಾರೆ. ಒಂದು ವಿಷಯ ಅರ್ಥ, ಅದೇ ಶುಕ್ರ ದೇಶ ನಡೀತಾ ಉಂಟು ಅವ್ರಿಗೆ ಇಲ್ಲಿ ಅಲ್ವಾ. ಎಲ್ಲೊಂದ್ ಕಡೆ ವ್ಯಭಿಚಾರ ಯೋಗ ಅಂತ ಹೇಳ್ತಾರೆ, ವ್ಯಭಿಚಾರ ಮಾಡುವಂಥದ್ದು. ಈಗ ಅವ್ರಿಗೆಲ್ಲ ಬುದ್ಧಿ ಹೇಳ್ಬೇಕು, ಏನ್ ಮಾಡ್ಬೇಕೆಲ್ಲ ಹೇಳಿ ಕಳಿಸ್ತಿರ್ತೇವೆ, ಅದು ವಿಷಯ ಬೇರೆ, ರೈಟ್ ತಾನೆ. ಇನ್ನು ಅದು ಏನ್ ಮಾಡ್ಕೊಂಡಿರ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ಒಬ್ಬ ವ್ಯಕ್ತಿ ಜೊತೆಗೆ ಪ್ರೀತಿನೇ ಸಿಗ್ಲಿಲ್ಲ ಅಂದಾಗ ಮೇ ಬಿ ಮನಸ್ಸು ಬೇರೆ ದಾರಿಯನ್ನ ಹುಡುಕುದ್ರಲ್ಲಿ ತಪ್ಪಂತೂ ಖಂಡಿತ ಅಲ್ಲ. ಬಟ್ ಜಾತಕ ಅದಕ್ಕೆ ಹೇಗೆ ಒಂದು ಇಂಪ್ಯಾಕ್ಟ್ ಆಗಿರ್ತದೆ ಈಗ ಗೊತ್ತಾಯ್ತು ನಿಮ್ಗೆ, ಯಾಕೆ ಹಾಗೆ ಆಯ್ತು ನೋಡಿ. ವಿಶೇಷ ನೋಡಿ, ಎರಡೂ ಕಡೆ ಕೂಡ ಕಳತ್ರದಲ್ಲಿ 7th ಹೌಸ್ ಅಲ್ಲಿ ರಾಹು, ಇಲ್ಲಿ ಕೂಡ 7th ಹೌಸ್ ಅಲ್ಲಿ, ಅಂದ್ರೆ D1 ಚಾರ್ಟ್ ಅಲ್ಲಿ 7th ಹೌಸ್ ಅಲ್ಲಿ ರಾಹು ಅಲ್ವಾ. ಇಲ್ಲಿ ಕೂಡ ಕುಜ ಶನಿ ಜೊತೆಗೆ, ಅಲ್ಲಿ ಕೂಡ ಕುಜ ಕುಂಭ ರಾಶಿಯಲ್ಲಿ, ಶನಿಯ ರಾಶಿಯಲ್ಲಿ, ಮತ್ತೆ ರಾಹುವಿನ ರಾಶಿಯಲ್ಲಿ ಅಲ್ವಾ. ಎಲ್ಲ ಕಡೆ ಕೂಡ ಹೋಯ್ತು ತಾನೆ. ಹಾಗಾದ್ರೆ ನಿಮ್ಗೆ ಮದುವೆ ಜೀವನ ಇಲ್ಲ ಅಂತ ಆಯ್ತು, ಅದು ಕನ್ಫರ್ಮ್ ಆಯ್ತು. ಯಾಕಂದ್ರೆ ಲಗ್ನ ಲಾರ್ಡ್ ಎಲ್ಲೋ ಒಂದ್ ಕಡೆ ಸರಿ ಇದ್ದಾನೆ ಅಂದಾಗ, ಅಂದ್ರೆ ಜಾತಕದಲ್ಲಿ ಲಗ್ನ ಲಾರ್ಡ್ ಅಂದ್ರೆ ನಿಮ್ಮ ನವಾಂಶದ ಲಗ್ನ ಲಾರ್ಡ್ ಸರಿ ಇದ್ದಾನೆ ಅಂದಾಗ ಮೇ ಬಿ ಮ್ಯಾನೇಜೇಬಲ್. ಬಟ್ ಆತನೇ ಸರಿ ಇಲ್ಲ ಅಂದಾಗ ಮೇ ಬಿ ಅದು ಕಂಪ್ಲೀಟ್ ವೀಕ್ ಆಯ್ತು, ತೊಂದರೆಗೊಳಗಾಯ್ತು, ಸಮಸ್ಯೆಗೊಳಗಾಯ್ತು, ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಆಯ್ತು. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ.
ಇಲ್ಲೊಂದು ಜಾತಕ ಇದೆ ನೋಡಿ, ಈ ಜಾತಕದೊಂದು ವಿಶೇಷ ಇದೆ ನೋಡಿ, ಇದಂತೂ ಭಯಾನಕ ಜಾತಕ ಮಾತ್ರ. ಓಕೆನಾ, ನಾನು ನೋಡಿರೋದ್ರಲ್ಲಿ ಒಂದು ಭಯಾನಕ ಜಾತಕ ಇದು, ಭಾರಿ ವಿಶೇಷ. ಓಕೆನಾ, ನೋಡಿ ಏನುಂಟು ನೋಡಿ ಇದರಲ್ಲಿ. ಓಕೆನಾ, ಈ ಜಾತಕ ನೋಡಿ ಬಹಳ ವಿಶೇಷವಾಗಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಮಕರ ಲಗ್ನದ ಜಾತಕ. ಓಕೆನಾ, ಇವರು ಲೇಡಿ, ಸ್ತ್ರೀ ಜಾತಕ, ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಒಳ್ಳೆ ಜೀವನ, ಪತಿ ಬಹಳ ಚೆನ್ನಾಗಿದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ. ಆದ್ರೂ ಒಂದು ಸಮಸ್ಯೆ ಇದೆ. ಏನದು ಸಮಸ್ಯೆ, ಅದರ ಬಗ್ಗೆ ಮಾತಾಡ್ತೀನಿ ನೋಡಿ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ನಾವು ನೋಡ್ಕೊಂಡ್ಬಿಡ, ನನಗೆ ಸಪ್ತಮಾಧಿಪತಿ ಸರಿ ಅರ್ಥ ಮಾಡ್ಕೊಳ್ಳಿದಾನ. ಸಪ್ತಮಾಧಿಪತಿ ಅಲ್ವಾ, ಸಪ್ತಮಾಧಿಪತಿ ಯಾರು ಈ ಜಾತಕಕ್ಕೆ ಅಲ್ವಾ? ಲಗ್ನ ಬಂದು ಮಕರ ಲಗ್ನ, ಆನಂತರ ಸಪ್ತಮಾಧಿಪತಿ ಬಂದು ಕರ್ಕಟಕ ರಾಶಿ ಅಧಿಪತಿ ಚಂದ್ರ. ಚಂದ್ರ ಎಲ್ಲಿದ್ದಾನೆ ನೋಡಿ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಓಕೆನಾ, ಅಷ್ಟಮಾಧಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ, ನೋಟ್ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿದೆ. ವೃಶ್ಚಿಕ ರಾಶಿ ಏನು, ನೈಸರ್ಗಿಕ ಜನ್ಮಗುಂಡಲಿ 8ನೇ ಮನೆ. ಓಕೆನಾ, ಆನಂತರದ್ದು ಗುಪ್ತ ಸ್ಥಾನ, ಆನಂತರ ರಹಸ್ಯಗಳ ಸ್ಥಾನ, ಆಕಲ್ಟ್ ಸೈನ್ಸ್, ಮೌನ. 8ನೇ ಮನೆಯಲ್ಲಿ ಮೌನ ಇದೆ, ಮೌನವಾಗಿದೆ 8ನೇ ಮನೆ ಅಲ್ವಾ. ತೋ 7th ಲಾರ್ಡಿಯಲ್ಲಿ ಕನೆಕ್ಷನ್ ಆಗಿದ್ದಾನೆ, ವೃಶ್ಚಿಕ ರಾಶಿಗೆ ಕನೆಕ್ಷನ್ ಆಗಿದ್ದಾನೆ. ಅಲ್ಲಿ ಅಷ್ಟಮಾಧಿಪತಿ ಜೊತೆಗಿದ್ದಾನೆ ನೋಡಿ. ಒಂದನೇದಾಗಿ ಅಷ್ಟಮದ ರಾಶಿಯಲ್ಲಿ ಬಂದ, ಮತ್ತೆ ಅಷ್ಟಮಾಧಿಪತಿ ಜೊತೆಗೆ ಬಂದ, ಆಯ್ತಾ. ಆನಂತರ ಯೋಗಕಾರಕ ಶುಕ್ರನು ಇದ್ದಾನೆ. ಆನಂತರ ಲಗ್ನ ಮತ್ತೆ ರಾಶಿ, ಲಗ್ನ ಮತ್ತೆ 2ನೇ ಮನೆ ಅಧಿಪತಿ ಶನಿ ಕೂಡ ಜೊತೆಗಿದ್ದಾನೆ, ಪರವಾಗಿಲ್ಲ ಲಾಭ ಸ್ಥಾನದಲ್ಲಿ. ಓಕೆನಾ, ಈಗ ನಾವು ಕಳತ್ರಕ್ಕೆ ಬಂದ್ಬೇಡ. ಕಳತ್ರಕ್ಕೆ ಓಕೆ, ಇದರಲ್ಲಿ ನೋಡಿ, ಇದರಲ್ಲಿ ನೋಡುವಾಗ ಅಂತಹ ಡಿಸ್ಟರ್ಬೆನ್ಸ್ ಯಾವುದೂ ಇಲ್ಲ. ರಾಹು ನೋಡ್ತಾ ಇದ್ದಾನೆ ಅದನ್ನ ಅಲ್ವಾ, ಕೆಲವೊಂದು ಒಳಗೊಳಗಿಂದ ಇರ್ತದಲ್ವಾ, ಆದ್ರೆ ಮದುವೆ ಡೆಸ್ಟ್ರಾಯ್ ಆಗುವಂಥದ್ದಿಲ್ಲ ಇದರಲ್ಲಿ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಈಗ ಇದು ಗೊತ್ತಾಯ್ತು ನಿಮ್ಗೆ, ಈಗ ಗೊತ್ತಾಯ್ತು. ನೆಕ್ಸ್ಟ್ ಕಳತ್ರಕ್ಕೆ ಬಂದ್ಬೇಡ. ಕಳತ್ರದಲ್ಲಿ ವೃಷಭ ರಾಶಿ ರೈಸ್ ಆಗ್ತಾ ಉಂಟು. ಓಕೆನಾ, ಲಗ್ನದಲ್ಲಿ ವೃಷಭ ರಾಶಿ ಅಧಿಪತಿ ಯಾರು, ಶುಕ್ರ. ಆತ ಮೀನ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಓಕೆನಾ, ಮೀನ ರಾಶಿಯಲ್ಲಿ ಉಚ್ಚ ಆತ. ಹಾಗಾದ್ರೆ ಲಗ್ನ ಅಂದ್ರೆ ನಿಮ್ಮ ಕಳತ್ರ ಲಗ್ನ ಏನೋದು ಸ್ಟ್ರಾಂಗ್ ಆಯ್ತು, ಏನು ತೊಂದರೆ ಇಲ್ಲ ಅಂತ. ತೊಂದರೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಆನಂದ ಅದರಲ್ಲಿ ಯಾರಿದ್ದಾರೆ ನೋಡಿ, ಅದರಲ್ಲಿ ಪಂಚಮಾಧಿಪತಿ ಅಲ್ವಾ, ಪಂಚಮಾಧಿಪತಿ ಮತ್ತೆ ಆತ ದ್ವಿತೀಯಾಧಿಪತಿ. ಪಂಚಮಾಧಿಪತಿ ಶುಭ ಗ್ರಹ ಯಾರು, ಬುಧ ಇದ್ದಾನೆ. ಬಲೆ ನೀಚ ಆತ, ನೀಚಭಂಗ ರಾಜಯೋಗ, ನೀಚ ಆತ. ಓಕೆನಾ, ಈಗ ನೀಚಭಂಗ ರಾಜಯೋಗ ಅಂತ ಹೇಳ್ಬೋದು ನಾವು, ಬೇಕಾಗಿಲ್ಲ, ಕಳತ್ರಕ್ಕೆ ಬೇಕಾಗಿಲ್ಲ, ಬಿಡೋಣ. ಯಾಕಂದ್ರೆ ಗುರು ಪಕ್ಕದಲ್ಲೇ ಇದ್ದಾನೆ. ಓಕೆ, ಶುಭ ಗ್ರಹ ಅಂತೂ ಇದೆ. ಆನಂತರ ಗುರು ಇದ್ದಾನೆ, ಗುರು ಬಂದ ಅಷ್ಟಮಾಧಿಪತಿ. ನೋಡಿ ಇಲ್ಲೊಂದು ಬ್ಯೂಟಿ ನೋಡಿ, ಏನಾಗುತ್ತೆ, ಗುರು ಬಂದ ಅಷ್ಟಮಾಧಿಪತಿ ಇಲ್ಲಿ ಕಳತ್ರಗಾರಕ ಶುಕ್ರನ ಜೊತೆಗೆ ಕನೆಕ್ಟ್ ಆದ. ಓಕೆನಾ, ಅಷ್ಟಮಾಧಿಪತಿ ಕಳತ್ರಗಾರಕ ಶುಕ್ರನ ಜೊತೆ ಕನೆಕ್ಟ್ ಆದ. ಆದ್ರೂ ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಇವರೆಲ್ಲದಕ್ಕಿಂತ ಹೆಚ್ಚಾಗಿ ಪಂಚಮಾಧಿಪತಿ ಮತ್ತೆ ಆತ ನಮ್ಮ ಶುಕ್ರ ಲಗ್ನ ಲಾರ್ಡ್. ಓಕೆನಾ, ಅವ್ರು ಪವರ್ಫುಲ್ ಆಗಿದ್ದಾರೆ. ಅದರಿಂದಾಗಿ ಇಲ್ಲಿ ಅಷ್ಟಮಾಧಿಪತಿ ಗುರು ಹೋಗಿ ಅಲ್ಲಿ ಏನು ಕೂಡ ಮಾಡುವಂಥದ್ದಿಲ್ಲ. ಆತ ಏನೋ ಅಂತ ತೊಂದರೆಗಳನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ. ಸ್ವಗೃಹಿಯಲ್ಲಿದ್ದಾನೆ, ಪರವಾಗಿಲ್ಲ. ಆತನಿಗಿಂತ ಸ್ಟ್ರಾಂಗ್ ಆದ ಪ್ಲಾನೆಟ್ಸ್ ಅಲ್ಲಿದ್ದಾರೆ, ಅದು ಗೊತ್ತಾಯ್ತು. ಈಗ ನೋಡಿ, ಕಳತ್ರಗಾರಕ ಶುಕ್ರನಿಗೂ ಅಷ್ಟಮಾಧಿಪತಿಯ ಸಂಬಂಧ. ನ್ಯಾಟಲ್ ಚಾರ್ಟ್ ಅಂದ್ರೆ D1 ಚಾರ್ಟ್ ಅಲ್ಲಿ ಕೂಡ ಸಪ್ತಮಾಧಿಪತಿಗೆ ಅಷ್ಟಮ ಸ್ಥಾನದ ಸಂಬಂಧ, ಅಷ್ಟಮಾಧಿಪತಿಯ ಸಂಬಂಧ. ಆನಂತರ ಏನ್ ಬ್ಯೂಟಿ ಇದೆ ನೋಡಿ, ಇಲ್ಲಿ 7th ಹೌಸ್ ಅಲ್ಲಿ ಕುಜ ಮತ್ತೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಓಕೆನಾ, ಮತ್ತೆ ಏನಾಯ್ತು, ಅಷ್ಟಮದ ಕನೆಕ್ಷನ್ ಬಂತು. ಓಕೆನಾ, ಸೊ ಇವರ ವಿಷಯ ಏನುಂಟು ಗೊತ್ತಾ, ಇವರು ಒಳ್ಳೆ ಜೋಡಿ, ಗಂಡ ತುಂಬಾ ಚೆನ್ನಾಗಿದ್ದಾರೆ, ಹೆಂಡತಿನೂ ತುಂಬಾ ಚೆನ್ನಾಗಿದ್ದಾಳೆ, ಬ್ಯೂಟಿನೇ, ಯಾವುದೇ ಸಮಸ್ಯೆ ಇಲ್ಲ. ಬಟ್ ಒಂದು ಸಮಸ್ಯೆ ಉಂಟು, ಗಂಡ ಮಾತಾಡಲ್ಲ ಸರ್. ನನ್ನ ಗಂಡ ನನ್ನ ಜೊತೆ ಏನು ಕೂಡ ಶೇರ್ ಮಾಡಲ್ಲ ಸರ್. ಅಲ್ಲ, ತುಂಬಾ ಜನರ ಮನೆಯಲ್ಲಿ ಇರ್ಬೋದು ಈ ಪರಿಸ್ಥಿತಿ. ಬಟ್ ಇದು ಒಂದು ವಿಚಿತ್ರ. ಅದು ಎಲ್ಲಿವರೆಗೆ ವಿಚಿತ್ರ ಅಂದ್ರೆ, ಗಂಡ ಎಷ್ಟು ಮೌನಿ ಅಂದ್ರೆ, ಮಕ್ಕಳ ವಿಚಾರದಲ್ಲಿ ಮಾತ್ರ ಕೆಲವೊಂದು ಬಾಯಿ ಓಪನ್ ಮಾಡ್ತಾರೆ, ಇಲ್ಲಾಂದ್ರೆ ಹಾಗೆ. ಇವರು ಮಾರ್ಕೆಟಿಗೆ ಹೋಗ್ಬೇಕಾದ್ರೂ ಕೂಡ ಮೆಸೇಜ್ ಮಾಡೋದು, ಬನ್ನಿ ಮಾರ್ಕೆಟಿಗೆ ಹೋಗೋಣ, ಸಾರಿ ತಗೊಂಡ್ ಬರೋಣ, ತರಕಾರಿ ತಗೊಂಡ್ ಬರೋಣ, ಅಥವಾ ಅಲ್ಲಿಗೆ ಹೋಗಿ ಬನ್ನಿ. ಮನೆಯಲ್ಲಿ ಇದ್ಕೊಂಡು ಎದುರು ಇರ್ತಾರೆ, ಅಲ್ಲಿಂದಲೇ ಮೆಸೇಜ್. ಓಕೆನಾ, ನಂಬ್ತೀರಾ ನೀವು? ಯಾಕೆ ಹಾಗೆ? ಯಾಕಂದ್ರೆ 8ನೇ ಮನೆಯ ಕನೆಕ್ಷನ್, ಮೌನ, ಬಾಯಿ ತೆರಿಲಿಕ್ಕಿಲ್ಲ, ರಹಸ್ಯಮಯವಾಗಿ. ಅರ್ಥ ಆಯ್ತಾ ನಿಮ್ಗೆ? ಅವ್ರ ಜಾತಕ ತೋರಿಸುವಾಗ ಗಂಡನ ಜಾತಕ ನೋಡಿ, ನಾನು ಹೇಳಿದೆ ಗಂಡನ ಜಾತಕದಲ್ಲಿ ಮದುವೆ ಯೋಗಕ್ಕೆ ಸಂಬಂಧ ತೊಂದರೆ ಇದೆ, ಅವರು ಮೌನವಾಗಿರುವುದರಿಂದಲೇ ನಿಮ್ಮ ಮ್ಯಾರಿಡ್ ಲೈಫ್ ಮುಂದುವರಿತದೆ, ಅದನ್ನ ಸ್ವೀಕಾರ ಮಾಡಿ ಅಂತ. ಅದು ಹಾಗೇನೆ ಮಾಡಿದ್ದಾರೆ. ಈಗ ಅರ್ಥ ಆಯ್ತು ನಿಮ್ಗೆ? ಏನ್ ಬ್ಯೂಟಿ ಇದೆ ಅಲ್ವಾ? ಏನಿದೆ ನೋಡಿ. ನೋಡಿ ಇಲ್ಲಿ 7th ಹೌಸ್ ಅಲ್ಲಿ ಅಲ್ವಾ, ಪತಿಕಾರಕ ಕುಜ ವೃಶ್ಚಿಕ ರಾಶಿಯಲ್ಲಿ, ಇಲ್ಲಿ 7th ಲಾರ್ಡ್ ಚಂದ್ರ ವೃಶ್ಚಿಕ ರಾಶಿಯಲ್ಲಿ, 8ನೇ ಮನೆಯ ಅಲ್ವಾ ವೃಶ್ಚಿಕ ರಾಶಿ, ಮೌನ, ರೈಟ್ ತಾನೆ? ಅಲ್ಲಿ ಚುಚ್ಚುವಂತದ್ದು ಇರುದಿಲ್ಲ, ಚುಚ್ಚುವುದಿಲ್ಲ, ಏನಿಲ್ಲ, ಸುಮ್ಮನೆ ಇರ್ತಾರೆ, ಮೌನವಾಗಿರ್ತಾರೆ, ಬೇಕಾದನ್ನ ಕೊಡಿಸ್ತಾರೆ, ಎಲ್ಲಾ ಮನೆ ಖರ್ಚು ನೋಡ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಮಾತುಗಾರಿಕೆ ಮಾತ್ರ ಇಲ್ಲ, ಬರೇ ಮೊಬೈಲ್ನಲ್ಲಿ
ಅಯ್ಯೋ ದೇವರು, ಇದು ಒಂದು ಸಂಸಾರ. ಜಸ್ಟ್ ಇಂಟ್ರೆಸ್ಟಿಂಗ್ ಇತ್ತು, ಅದಕ್ಕೋಸ್ಕರ ನಿಮಗೆ ಇದನ್ನ ಹಾಕಿ ತೋರಿಸಿದೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇಲ್ಲೊಂದು ಜಾತಕ ಇದೆ ನೋಡಿ, ಪೂರ್ವಾಷಾಢ ನಕ್ಷತ್ರ, ಧನು ರಾಶಿ ಮತ್ತೆ ಮಕರ ಲಗ್ನ. ಓಕೆನಾ? ಸೆವೆಂತ್ ಲಾರ್ಡ್ ಎಲ್ಲಿದ್ದಾನೆ ನೋಡಿ. ಸೆವೆಂತ್ ಲಾರ್ಡ್ ಮೊದಲೇ ವ್ಯಯಸ್ಥಾನದಲ್ಲಿ ಶನಿ ಜೊತೆ ಅಂದ್ರೆ ಮಾರ್ಕಾಧೀಶನ್ ಜೊತೆಗೆ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಕಾಂಬಿನೇಷನ್ ಇದೆ. 12ನೇ ಮನೆಗೆ ಹೋಗ್ಬಿಟ್ಟ, ಐಸೋಲೇಷನ್ಗೆ ಹೋಗ್ಬಿಟ್ಟ. ಹಾಗಾದ್ರೆ ಒಂದು ಇಂಡಿಕೇಶನ್ ಬಂತು, ನಿಮ್ಮ ಮ್ಯಾರಿಡ್ ಲೈಫ್ ಸರಿ ಇರಲ್ಲ. ಓಕೆನಾ? ಆನಂತರ ಇದು ಸ್ತ್ರೀ ಜಾತಕ. ಓಕೆ, ಸ್ತ್ರೀ ಜಾತಕ ಇದು. ಇದರಲ್ಲಿ ಪತಿಕಾರಕ ಕುಜನನ್ನ ನೋಡಿದಾಗ ವಕ್ರಿಯಾಗಿದ್ದಾನೆ, ರಾಹುವಿಗೆ ಹತ್ತಿರದಲ್ಲಿದ್ದಾನೆ. ಮತ್ತೆ ಒಂದು ಇಂಡಿಕೇಶನ್ ಬಂತು, ಮೇ ಬಿ ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆ ಆಗ್ಬೋದು. 2 ಇಂಡಿಕೇಶನ್ ಅಂತೂ ಬಂತು. 3ನೇ ಇಂಡಿಕೇಶನ್ ಕಳತ್ರಕಾರಕ ಶುಕ್ರ ಎಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ಕೇತು ಜೊತೆಗಿದ್ದಾನೆ, ರಾಹುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ಸೊ ಅಲ್ಲಿ ಕೂಡ ಮತ್ತೊಂದು ಇಂಡಿಕೇಶನ್ ಬಂತು, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್. ಅಂದ್ರೆ ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಅದೊಂದು ಮ್ಯಾರಿಡ್ ಲೈಫ್ ಚೆನ್ನಾಗಿ ಹೋಗ್ಬೇಕಂತ ಇಂಡಿಕೇಶನೇ ಬಂದಿಲ್ಲ, ತನ್ನಿಂದಾನೇ ಪ್ರಾಬ್ಲಮ್. ನೆಕ್ಸ್ಟ್ ನಮ್ಮ ಇಲ್ಲಿ ನೋಡ್ಕೊಳ್ಳಿ, ಯಾರಿಗೆಲ್ಲ ಸೌತ್ ಇಂಡಿಯನ್ ಚಾರ್ಟ್ ನೋಡ್ಕೊಳ್ಬೇಕು ದಯವಿಟ್ಟು ನೋಡ್ಕೊಳ್ಳಿ. ನನಗೆ ಸೌತ್ ಇಂಡಿಯನ್ ಚಾರ್ಟ್ ತುಂಬ ಅಭ್ಯಾಸ ಇಲ್ಲ, ಆದರೂ ಕೂಡ ನಿಮಗೆ ಇಲ್ಲಿ ತುಂಬ ಸೌತ್ ಇಂಡಿಯನ್ ನೋಡ್ತಿರಲ್ವ, ಅದಕ್ಕೋಸ್ಕರ ನಾನು ಹಾಕ್ತಾ ಇರ್ತೇನೆ. ನಾನು ಏನೇ ಕಲ್ತಿದ್ರು ಕೂಡ ಅದು ನಮ್ಮದು ಉತ್ತರ ಭಾರತ. ನನಗೆ ಇಲ್ಲಿ ಮೋಸ್ಟ್ ಆಫ್ ಈ ದಕ್ಷಿಣ ಕನ್ನಡದಲ್ಲಿ ಯಾರು ಕೂಡ ಗುರುಗಳಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಗುರುಗಳನ್ನೇ ಮಾಡ್ಕೊಂಡಿಲ್ಲ. ತುಂಬ ಒಳ್ಳೊಳ್ಳೆ ಗುರುಗಳಿದ್ದಾರೆ, ಬಟ್ ನಾನು ಮೊದಲೇ ಅಲ್ಲಿ ಕಲ್ತಿರೋದ್ರಿಂದ ಅದಕ್ಕೋಸ್ಕರ ಅಲ್ಲಿನೇ ಇರುವಂಥದ್ದು. ಮತ್ತು ನನಗೆ ಜ್ಯೋತಿಷಕ್ಕೆ, ವಾಸ್ತುವಿಗೆ, ಅನಂತರ ಸಿಗ್ನೇಚರ್ ಅನಲೈಸಿಸ್ಗೆ ಮತ್ತು ನ್ಯೂಮರಾಲಜಿಗೆ ಎಲ್ಲ ಗುರುಗಳಿರುವುದು ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಪುಣೆ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆನಾ? ಅದರಲ್ಲಿ ಲೇಡೀಸ್ ಕೂಡ ಇದ್ದಾರೆ, ಜೆಂಟ್ಸ್ ಕೂಡ ಇದ್ದಾರೆ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಅದರಲ್ಲೂ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಓರ್ವ ಲೇಡಿ ಇದ್ದಾರೆ, ಅವರು ಭಯಾನಕ, ತುಂಬ ಅಂದರೆ ತುಂಬ ಫೇವರೇಬಲ್. ಸೊ ಅವ್ರ ಮುಖಾಂತರ ಸ್ವಲ್ಪ ಸ್ಟಡಿ ಮಾಡಿದ್ದೇನೆ, ಆಲ್ಮೋಸ್ಟ್ ಕಲಿಸ್ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಅವರೇ ಕಲಿಸ್ಕೊಟ್ಟಂಥ ಟೆಕ್ನಿಕ್ಸ್ ಇದೆಲ್ಲ ಇಲ್ಲಿ ಯೂಸ್ ಮಾಡುವಂಥದ್ದು ನಾನು ಬಹಳ ವಿಶೇಷ. ಇನ್ನು ನಮ್ಮದೇ ಟೆಕ್ನಿಕ್ಸ್ ಇದೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಹೆಚ್ಚಾಗಿ ನಾರ್ತ್ ಇಂಡಿಯನ್ ಚಾರ್ಟೇ ನನಗೆ ಬೇಕಾಗುತ್ತೆ. ಚಿಕ್ಕಂದ್ರಿಂದ ಕೂಡ ಕಲ್ತದ್ದು ಹಾಗೇನೆ ನಾರ್ತ್ ಇಂಡಿಯನ್ನಲ್ಲಿ. ಅದರಿಂದಾಗಿ ಇದರಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಬಟ್ ನಿಮಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಆ ಸೆಟ್ಟಿಂಗ್ ಹಾಗೆ ಮಾಡಿ ಇಟ್ಟಿದ್ದೆ ನಾನು, ಬೇರೆ ಏನಿಲ್ಲ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಈ ಜಾತಕದಲ್ಲಿ ಗೊತ್ತಾಯ್ತು ನಿಮಗೆ. ಸೊ 3 ಕಡೆ ಕೂಡ ನಾವು ನೋಡಿದಾಗ ಸೆವೆಂತ್ ಲಾರ್ಡ್, ಕಳತ್ರಕಾರಕ, ಪತಿಕಾರಕ, ಅಥವಾ 3 ಕಡೆ ಪ್ರಾಬ್ಲಮ್ ಅಂತ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅಂತ ಒಂದು ಇಂಡಿಕೇಶನ್ ಬಂತು. ಓಕೆನಾ? ನಾವು ನವಾಂಶ ಚಾರ್ಟ್ಗೆ ಬಂದ್ಬೇಡ. ನವಾಂಶಕ್ಕೆ ಬಂದಾಗ ಏನಾಗುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ನವಾಂಶಕ್ಕೆ ಅದರ ಲಗ್ನ ಲಾರ್ಡ್ ಯಾರಿದ್ದಾರೆ ನೋಡಿ. ಲಗ್ನ ಲಾರ್ಡ್ ಯಾರು? ನವಾಂಶದಲ್ಲಿ ಲಗ್ನ ಲಾರ್ಡ್ ಬಂದು ಶುಕ್ರ ಎಲ್ಲಿದ್ದಾನೆ ನೋಡಿ, 6ನೇ ಮನೆಗೆ ಕನೆಕ್ಷನ್ ಅಲ್ಲಿ ಇದ್ದಾನೆ. ಓಕೆನಾ? 6ನೇ ಮನೆಗೆ ಬಂದ್ಬಿಟ್ಟಾತ ಅಲ್ವಾ? 6ನೇ ಮನೆಗೆ ಬಂದಾಗ ಕಾರ್ಯಕ್ಷೇತ್ರಕ್ಕೆ ಪರವಾಗಿಲ್ಲ, ಬಟ್ ಮ್ಯಾರಿಡ್ ಲೈಫ್ಗೆ ಅಲ್ಲ. ಮೊದಲೇ ಹೇಳಿದ್ದೇನೆ, 6ನೇ ಮನೆಗೆ ಉಪಚಯ ಸ್ಥಾನ, ಅಲ್ಲಿಗೆ ಬಂದ್ಬಿಟ್ಟ, ಅದು ಹೋಯ್ತು ಅಂತ ಆಯ್ತು. ಆನಂತರ ಅದನ್ನ ಗುರು ವೀಕ್ಷಣೆ ಮಾಡ್ತಾನೆ. ಗುರು ಬಂದು ಅಷ್ಟಮಾಧಿಪತಿ ವೀಕ್ಷಣೆ, ಬಟ್ ಗುರುವಿನ ದೃಷ್ಟಿಗೆ ಮಹತ್ವ ಇದೆ, ಪರವಾಗಿಲ್ಲ, ಬಟ್ ಆದ್ರೂ ಕೂಡ ಅಷ್ಟಮಾಧಿಪತಿನೇ ಆತ ಏನ್ ಮಾಡ್ತಾನೆ, ಎಲ್ಲೊಂದ್ ಕಡೆ ನಿಮ್ಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ. ಮತ್ತೆ ಆತ ಉಪಚಯ ಸ್ಥಾನಾಧಿಪತಿ ಅಂದ್ರೆ ಲಾಭ ಸ್ಥಾನಾಧಿಪತಿ ಕೂಡ, ಅದರಿಂದಾಗಿ ಅಲ್ಲಿ ಸಮಸ್ಯೆಗಳು ಕೂಡ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓಕೆ, ಆನಂತರ ಏನಾಗುತ್ತೆ ನೋಡಿ, ಈ ಜಾತಕದಲ್ಲಿ ಸೆವೆಂತ್ ಲಾರ್ಡ್ ನಾವು ನೋಡ್ಬೇಕು. ಸೆವೆಂತ್ ಲಾರ್ಡ್ ಯಾರು? ಸೆವೆಂತ್ ಲಾರ್ಡ್ ಬಂದು ಈ ಜಾತಕ ವೃಶ್ಚಿಕ ರಾಶಿ ಉಂಟು, ಅದರ ಅಧಿಪತಿ ಯಾರು? ಕುಜ. ವಕ್ರಿಯಾಗಿ ಎಲ್ಲಿದ್ದಾನೆ? ಕನ್ಯಾ ರಾಶಿಯಲ್ಲಿದ್ದಾನೆ. ಆತ ವಕ್ರಿ ಕನ್ಯಾ ರಾಶಿಯಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿದ್ದಾನೆ. ಆನಂತರ ಲಗ್ನಕ್ಕೆ ಕೂಡ ಆತ ಶತ್ರುನೇ. ಆನಂತರ ಕೇತು ಜೊತೆಗಿದ್ದಾನೆ. ಆನಂತರ ರಾಹು ವೀಕ್ಷಣೆ ಮಾಡ್ತಾ ಇದ್ದಾನೆ. ಓಕೆನಾ? ರಾಹು ಏನ್ ಮಾಡಿದ್ರೆ ವೀಕ್ಷಣೆ. ಓಕೆನಾ? ಮ್ಯಾರಿಡ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಗಿದೆ, ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್. ಇದರಲ್ಲಿ ಕಳತ್ರಕಾರಕ ಶುಕ್ರನ ಪೊಸಿಷನ್ ಸರಿ ಇಲ್ಲ, ಸಪ್ತಮಾಧಿಪತಿಯ ಪೊಸಿಷನ್ ಸರಿ ಇಲ್ಲ, ಪತಿಕಾರಕ ಕುಜನ ಪೊಸಿಷನ್ ಸರಿ ಇಲ್ಲ, ಟೋಟಲಿ ಡಿಸ್ಟರ್ಬೆನ್ಸ್. ಗಂಡ ಕೇಳುವುದೇ ಇಲ್ಲ, ಖರ್ಚಿಗೆ ದುಡ್ಡು ಕೊಡ್ತಾ ಇಲ್ಲ, ಹೆಂಡತಿ ಅಂದ್ರೆ ಕ್ಯಾರೇ ಇಲ್ಲ. ಆನಂತರ ಮದುವೆಯಾಗಿ ಇಷ್ಟು ಸಮಯ ಆದ್ರೂ ಕೂಡ ಬೆಡ್ರೂಮ್ ಲೈಫ್ ಇಲ್ಲ. ಯಾಕಪ್ಪ ನೀವು ಡಿವೋರ್ಸ್ ಕೊಡ್ಬೋದಲ್ವಾ ಅಂತ ಹೇಳಿದಾಗ ಮರ್ಯಾದೆಗೆ ಅಂಜಿ ಸುಮ್ಮನೆ ಇದ್ದೇನೆ ಸರ್, ಏನು ಮಾಡೋಕ್ಕಾಗಲ್ಲ, ಇದು ಪರಿಸ್ಥಿತಿ. IVF ಮಾಡ್ಕೊಂಡಿದ್ದಾರೆ, IVF ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿದ್ದು, ಇದು ಪರಿಸ್ಥಿತಿ. ಓಕೆನಾ? ಸೊ ಇದೆಲ್ಲ ಒಂದು ಪರಿಸ್ಥಿತಿ ಉಂಟು ನೋಡಿ ಅಲ್ವಾ. ನ್ಯಾಟ್ರಲ್ ಚಾರ್ಟ್ ಅಲ್ಲಿ ಗೊತ್ತಾಯ್ತು, ಲಗ್ನ ಚಾರ್ಟ್ ಅಲ್ಲಿ ಕನ್ಫರ್ಮ್ ಆಯ್ತು. ನ್ಯಾಟ್ರಲ್ ಚಾರ್ಟ್ ನೋಡ್ಕೊಂಡು ಹೇಳ್ಬೋದು ನಾವು, ಲಗ್ನ ಚಾರ್ಟ್ ನಮ್ಮ ನವಾಂಶಕ್ಕೆ ಹೋಗದೆ ಹೇಳುದು ತಪ್ಪಾಗುತ್ತೆ. ಈಗ ಅದರಲ್ಲಿ ಕನ್ಫರ್ಮೇಶನ್ ಇದೆ ಅಲ್ವಾ. ಸೆವೆಂತ್ ಲಾರ್ಡ್, ಕಳತ್ರಕಾರಕ, ರಾಹುವಿನ ವೀಕ್ಷಣೆ ಅಲ್ವಾ. ಆನಂತರ 7th ಹೌಸ್ಗೆ ಶನಿಯ ವೀಕ್ಷಣೆ, ಒಳ್ಳೆ ಲಕ್ಷಣ ಅಲ್ಲ ಅಂತ ಆಯ್ತು ಅಲ್ವಾ. ಸೊ ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನ ಪಾಪ ಆಲ್ಮೋಸ್ಟ್ ಎದುರಿಸ್ತಾ ಇದ್ದಾರೆ. ಕೊನೆಯದಾಗಿ ಬಂದ್ಬೇಡ ನಮ್ಮ ಮೋದಿಜಿಯವರ ಜಾತಕ, ರೈಟ್ ತಾನೆ? ಓಕೆನಾ? ಇದರಲ್ಲಿ ನೋಡಿ ಏನು ವಿಶೇಷತೆ ಉಂಟು ಅಂತ. ಓಕೆ, ಇದರಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಕಳತ್ರಕ್ಕೆ ಬಂದ್ಬೇಡ, ಅಂದ್ರೆ ಮದುವೆ ಜೀವನಕ್ಕೆ ಬಂದ್ಬೇಡ. ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇದರ ಅಧಿಪತಿ ಯಾರು? ಶುಕ್ರ ಶನಿ ಜೊತೆಗೆ ಕಾಂಬಿನೇಷನ್ ಇದ್ದಾನೆ, ಕೇಂದ್ರದಲ್ಲಿದ್ದಾನೆ. ಗುರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಓಕೆ, ನೋ ಪ್ರಾಬ್ಲಮ್, ಅದು ಉಂಟು ಅಂತ. ಓಕೆನಾ?
ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಏನ್ ಗೊತ್ತಾ, ಯಾವಾಗ ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್ ಬರುತ್ತೆ, ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಾಗ ಆತ ನಿಮ್ಮನ್ನ ಸೆಕ್ಸುವಾಲಿಟಿಯಿಂದ ದೂರ ಇಡ್ತಾನೆ. ಅರ್ಥ ಆಯ್ತಾ? ಎಲ್ಲಾ ಇದ್ರೂ ಕೂಡ ನಿಮ್ಗೆ ಅದು ಸಿಗುವುದಿಲ್ಲ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಎರಡರಲ್ಲಿ ಒಂದು. ನಿಮ್ಮ ಜಾತಕ ತೆಗೆದು ನೋಡಿ, ಯಾರ ಜಾತಕ ಎಲ್ಲ ಕಾಂಬಿನೇಷನ್ ಇದೆ ನೋಡಿ. ಬಟ್ ಅದು ಕನ್ಫರ್ಮ್ ಹಾಗೇನೆ ಆಗುತ್ತಾ? ಹಾಗಾದ್ರೆ ಅದಕ್ಕೆ ನಿಮ್ಗೆ ನವಾಂಶಕ್ಕೆ ಹೋಗ್ಬೇಕಾಗುತ್ತೆ. ಕನ್ಫರ್ಮ್ ಹಾಗೇನೆ ಆಗುತ್ತಾ ಸರ್, ನನ್ನ ಜಾತಕದಲ್ಲಿ ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆ, ಅದು ಹಾಗೆ ಇಲ್ಲ ಹೀಗಿಲ್ಲ ಅಂತ ನೀವು ಕೂಡ ಹೇಳ್ಬೋದು ಅಲ್ವಾ, ವಿಷಯ ಬೇರೆ. ಬಟ್ ಅಲ್ಲಿ ಏನಾಗುತ್ತೆ, ಶುಕ್ರ ಬಂದು ಇಲ್ಲಿ ಆತ ನಿಮ್ಮ ಸೆಕ್ಸ್ ಲೈಫ್ಗೆ ಸಂಬಂಧಪಟ್ಟಂತೆ ಕಾರಕ ಆಯ್ತು. ಈಗ ಆನಂತರ ಶನಿ ಬಂದು ತಡೆ ಹಾಕ್ತಾರೆ, ಮಾಡಬೇಡ ಮಾಡಬೇಡ ಬೇಡ ಬೇಡ ಬೇಡ. ಓಕೆ, ಇದು ಪರಿಸ್ಥಿತಿ. ಇನ್ನೊಂದು ಬಾರಿ ಏನಾಗುತ್ತೆ, ಕ್ಲಾರಿಟಿ ಕೊಡ್ತಾನೆ ಆತ, ಬಹಳ ವಿಶೇಷ ಕ್ಲಾರಿಟಿ ಕೊಡ್ತಾನೆ, ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್. ಓಕೆನಾ? ಬಟ್ ಈ ಜಾತಕದಲ್ಲಿ ಏನುಂಟು, 7th ಲಾರ್ಡ್ ಶುಕ್ರ ಶನಿ ಜೊತೆಗೆ ಇದ್ದಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಸೆಕ್ಸುವಾಲಿಟಿಯಾಗಿ ಇಂಟ್ರೆಸ್ಟ್ ಆಗುದಿಲ್ಲ, ಬೇಕಾಗಿಲ್ಲ ಅಂತ, ಅದೇನೋ ಒಂದಿದೆ ಅಲ್ವಾ. ಅದನ್ನ ಕನ್ಫರ್ಮ್ ಮಾಡ್ಬೇಕಾದ್ರೆ ನವಾಂಶಕ್ಕೆ ಹೋಗ್ಬೇಕೀಗ ನಾವು. ಓಕೆನಾ? ಹಾಗಾದ್ರೆ ಇಲ್ಲಿ ಈಗ ಗೊತ್ತಾಯ್ತು, ಇದನ್ನು ಗುರು, ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ, ಅದನ್ನು ಗುರು ನೋಡ್ತಾ ಇದ್ದಾನೆ, ಗಂಡ ಹೆಂಡತಿ ಚೆನ್ನಾಗಿರ್ಬೋದು, ಯಾವುದೇ ಸಮಸ್ಯೆಗಳಿಲ್ಲ, ತೊಂದರೆ ಇಲ್ಲ, ನೀವು ಹೇಗೆ ಬೇಕಾದ್ರೂ ಹೋಗ್ಬೋದು ಅಲ್ವಾ. ಇನ್ನು ನಿಮ್ಮ 7th ಹೌಸ್ ಕುಜ ನೋಡ್ತಾ ಇದ್ದಾನೆ, ಕುಜ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ಆತ, 6ನೇ ಮನೆ ಅಧಿಪತಿ ಕೂಡ. ಚಂದ್ರ ನೋಡ್ತಾ ಚಂದ್ರ ಬಂದು ಭಾಗ್ಯಾಧಿಪತಿ. ಅದರಿಂದಾಗಿ ನಿಮ್ಮ ಮದುವೆ ಜೀವನಕ್ಕೆ ತೊಂದರೆ ಆಗುತ್ತಂತ ನ್ಯಾಟಲ್ ಅಂದ್ರೆ D1 ಚಾರ್ಟ್ ಅಲ್ಲಿ ಅಂತ ಸಮಸ್ಯೆಗಳಂತೂ ಅಲ್ಲ. ಓಕೆನಾ? ಅಂತ ಸಮಸ್ಯೆಗಳಲ್ಲ, ಡಿವೋರ್ಸ್ ಆಗುವಂಥದ್ದು ಕೂಡ ಅಲ್ಲ. ಬಟ್ ಸೆಕ್ಸುವಲಿ ಆಗಿ ನೀವು ಇಂಟ್ರೆಸ್ಟ್ ಇಲ್ಲದೆ ಯಾವುದೋ ಒಂದು ರೂಪದಲ್ಲಿ ಬೇರೆ ಬೇರೆ ಆಗಿರ್ಬೋದು, ಅದು ವಿಷಯ ಬೇರೆ. ಬಟ್ ಅದಕ್ಕೂ ಕನ್ಫರ್ಮೇಶನ್ ಬೇಕು. ಕಳತ್ರಕ್ಕೆ ನಾವು ನವಾಂಶ ಚಾಟಿಗೆ ಹೋಗ್ಬೇಕು. ಈಗ ನವಾಂಶ ಚಾಟ್ ಅಲ್ಲಿ ನೋಡ್ಕೊಂಬೇಡ, ಇದರಲ್ಲಿ ಯಾವ ಲಗ್ನದಲ್ಲಿ ಯಾವ ರಾಶಿ ರೈಸ್ ಆಗ್ತಾ ಉಂಟು, ಅಲ್ಲಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿ 3ನೇ ಮನೆಯಲ್ಲಿ ಇದ್ದಾನೆ ನೋಡಿ, ಇದು ಒಳ್ಳೆ ಲಕ್ಷಣ ಅಲ್ಲ. ರಾಶಿಯಾಧಿಪತಿ 3ನೇ ಮನೆ ಕನೆಕ್ಷನ್ ಮಾಡುದು ಮದುವೆಗೆ ಸಂಬಂಧಪಟ್ಟಂತೆ ಒಳ್ಳೆ ಲಕ್ಷಣ ಅಲ್ಲ. ಕಾರ್ಯಕ್ಷೇತ್ರದ ವಿಷಯ ಬೇರೆ, ಮದುವೆಗೆ ಸಂಬಂಧಪಟ್ಟ ಅದು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟ. ಮತ್ತೆ ಕನ್ಯಾ ರಾಶಿ ಚಂದ್ರನಿಗೆ ಅಥವಾ ಶತ್ರುರಾಶಿ, ಅದು 3ನೇ ಮನೆ ಪರಾಕ್ರಮ, ಅಲ್ಲಿಗೆ ತನ್ನ ಆ ಪರಾಕ್ರಮಕ್ಕೆ ಸಂಬಂಧಪಟ್ಟ ಓಕೆ. ಬಟ್ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಜಗಳ ಅಂತ ಆಯ್ತು, ಅದೆಲ್ಲೋ ಸಮಸ್ಯೆ ಅಂತ ಆಯ್ತು, ಅದೆಲ್ಲೋ ತೊಂದರೆ ಅಂತ. ಇದು ಒಂದನೇ ವಿಚಾರ. ಎರಡನೇದಾಗೇನಾಗುತ್ತೆ, ನಿಮ್ಮ ಜಾತಕದಲ್ಲಿ ಅಂದ್ರೆ ನವಾಂಶದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದಾನೆ. ಕುಜ ಬಂದು ಪಂಚಮಾಧಿಪತಿ. ಓಕೆನಾ? ಆನಂತರ ಕುಜ ಬಂದು ದಶಮಾಧಿಪತಿ, ಯೋಗಕಾರಕ ಅಲ್ವಾ. ಅದಕ್ಕೆ ಕರ್ಕಾಟಕ ಲಗ್ನಕ್ಕೆ ಯೋಗಕಾರಕ ಆತ ಕುಜ. ಓಕೆನಾ? ಕುಜನ ವಿರಾಜಮಾನತೆ ಉಂಟು. ಸಪ್ತಮವನ್ನು ನೋಡ್ತಾ ಇದ್ದಾನೆ. ಸಪ್ತಮದಲ್ಲಿ ಯಾರಿದ್ದಾರೆ ನೋಡಿ, ಸಪ್ತಮದಲ್ಲಿ ನಿಮ್ಮ 2ನೇ ಮನೆ ಅಧಿಪತಿ ಸೂರ್ಯ ಇದ್ದಾನೆ. ಆನಂತರ ಸಪ್ತಮದಲ್ಲಿ ಬುಧ ಇದ್ದಾನೆ. ಬುಧ ಬಂದು ಯಾರಿಗೆ ಜಾತಕಕ್ಕೆ ವ್ಯಯಾಧಿಪತಿ. ಬುಧ ಬಂದು ವ್ಯಯಾಧಿಪತಿಯಾಗಿ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? ಸಪ್ತಮದಲ್ಲಿದ್ದಾನೆ. ಓಕೆನಾ? ಈಗ ಸಪ್ತಮ ಅಧಿಪತಿ ಯಾರು? ಸಪ್ತಮಾಧಿಪತಿ ಬಂದು ಈ ಜಾತಕಕ್ಕೆ ಶನಿ. ಶನಿ ಬಂದು 6ನೇ ಮನೆಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ಓಕೆನಾ? ಸೊ ನೀವು ಎಲ್ಲೇ ನೋಡಿದ್ರು ಕೂಡ ಮದುವೆ ಜೀವನಕ್ಕೆ ಸಂಬಂಧ ಪರ್ಫೆಕ್ಟ್ ಅಂತ ಬಂದಿಲ್ಲ ನಮ್ಗೆ. ಪರ್ಫೆಕ್ಟ್ ಆಗಿ ಹೋಗ್ಬೋದು ನೋ, ಯಾಕಂದ್ರೆ ಅಲ್ಲಿ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಸಪ್ತಮದಲ್ಲಿ, ಸಪ್ತಮಾಧಿಪತಿ ತನ್ನಿಂದ 12ನೇ ಮನೆ ಅಂದ್ರೆ ಉಪಚಯ ಸ್ಥಾನದಲ್ಲಿ. ಅರ್ಥ ಆಯ್ತು ನಿಮ್ಗೆ? ಅದನ್ನ ಯಾವುದೇ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ಪ್ಲಾನ್ ನೋಡ್ತಾ ಇಲ್ಲ. ಬಟ್ ಕುಜ ನೋಡ್ತಾ ಇದ್ದಾನೆ, ನೀಚಸ್ಥನಾಗಿ ನೋಡ್ತಾ ಇದ್ದಾನೆ ಕುಜ. ಓಕೆನಾ? ಬಟ್ ಈಗ ಇವ್ರು ದೂರ ಆಗಿದ್ದು ಹೇಗೆ ಅಲ್ವಾ, ಇಂಟ್ರೆಸ್ಟ್ ಇಲ್ಲದೆ. ಅದಕ್ಕೆ ಕಾರಣ ಕಳತ್ರಕಾರಕ ಶುಕ್ರ. ಈಗ ಅಲ್ಲಿಂದ ಆನ್ಸರ್ ಇದೀನಿ. ಕಳತ್ರಕಾರಕ ಶುಕ್ರ ಎಲ್ಲಿದ್ದಾನೆ? ಆತ ರಾಹು ಜೊತೆಗೆ ಕಾಂಬಿನೇಷನ್ ಇದೆ. ಇಲ್ಲಿ ಶುಕ್ರ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ, ಇಲ್ಲಿ ಶುಕ್ರ ರಾಹು ಜೊತೆಗೆ ಕಾಂಬಿನೇಷನ್ ಇದೆ. ಇಲ್ಲಿ ಶನಿ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ರಾಹು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇರುವುದಿಬ್ರು ಕೂಡ ಅಗ್ನಿ ತತ್ವದ ರಾಶಿಯಲ್ಲಿ. ಸೊ ಈ ಒಂದು ಪೊಸಿಷನ್ ಏನಿದೆ, ಹೆಂಡತಿ ಇದ್ರು ಕೂಡ ಅವರೊಂದು ಕಡೆ ಇವರೊಂದು ಕಡೆ, ನಮ್ಗೆ ಅದರಲ್ಲೆಲ್ಲ ಬೇಕಾಗಿಲ್ಲ, ನಾನು ಸೇವೆ ಮಾಡ್ಲಿಕ್ಕೆ ಹೋಗ್ತೇನೆ. ಅದು ಮಾಡಿದ್ರಿ, ಈಗ ಆಗ್ತಾ ಉಂಟು. ಈಗ ಕನ್ಫರ್ಮ್ ಆಯ್ತಾ ನಿಮ್ಗೆ? ಕನ್ಫರ್ಮೇಶನ್ ಬಂತ? ಓಕೆನಾ? ಕಳತ್ರದಲ್ಲಿ ಸಪ್ತಮದಲ್ಲಿ ಹೇಗೆ ಸಪ್ತಮಾಧಿಪತಿ 6ನೇ ಮನೆಗೆ ಬಂದ ಅಲ್ವಾ, ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಲಗ್ನಾಧಿಪತಿ ಅಲ್ವಾ, ಹೇಗೆ 3ನೇ ಮನೆಗೆ ಹೋದ, ಪರಾಕ್ರಮಕ್ಕೆ ಹೋದ, ಸೊ ಅಲ್ಲಿ ಮತ್ತೆ ಸಮಸ್ಯೆ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿರುವಂತದ್ದು ಇಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್, ಆನಂತರ ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್. ಅಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಅಲ್ಲಿ ರಾಹು ಕನೆಕ್ಟ್ ಆದ, ಇಲ್ಲಿ ಶನಿ ಕನೆಕ್ಟ್ ಆದ. ಹಾಗಾದ್ರೆ ಏನಾಯ್ತು, ಮದುವೆ ಜೀವನದಲ್ಲಿ ಸೆಕ್ಸುವಲ್ಗೆ ಸಂಬಂಧಪಟ್ಟಂತೆ, ಬೆಡ್ರೂಮ್ ಲೈಫ್ಗೆ ಸಂಬಂಧಪಟ್ಟಂತೆ ಯಾವುದು ಬೇಡ, ನಮಗೆ ಇಂಟ್ರೆಸ್ಟೇ ಇಲ್ಲ, ನಾವು ಸೇವೆ ಮಾಡ್ತೇವೆ, ಅದಕ್ಕೆ ಬಂದ್ಬಿಟ್ಟು. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂಥದ್ದು. ಅದಕ್ಕೆ ಜಾತಕದಲ್ಲಿ ನಿಮ್ಗೆ ಕಳತ್ರ ಭಾವದಲ್ಲಿ ಅದರ ಒಂದು ಪ್ರಾಮಿಸ್ ಇದೆ ಅಂದಾಗ ಏನಾಗುತ್ತೆ, ಆ ಘಟನೆ 100% ಘಟಿಸ್ತದೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಸೊ ಇದು ಇವತ್ತಿನ ಪಾಠ. ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ. ಯಾಕಂದ್ರೆ ನಾನು ಜಸ್ಟ್ ಇದನ್ನ ಒಂದು ನವಾಂಶ ಚಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ಆ ಚಾರ್ಟ್ ಬಹಳಷ್ಟಿದೆ ನನ್ನ ಹತ್ರ. ಬಟ್ ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಏನಾಗುತ್ತೆ, ನಮ್ಗೆ
ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಚಾರ್ಟನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನೀವು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ಆನಂತರ ಯಾರೆಲ್ಲ ಜ್ಯೋತಿಷ ಆಕಾಂಕ್ಷಿಗಳಿದ್ದಾರೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ಆನ್ಸರ್ ಬರಲಿಕ್ಕೆ ಶುರು ಆಗುತ್ತೆ. ಓಕೆ, ಈಗ ಏನು ಮಾಡೋಣ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ. ತುಂಬಾನೇ ಚೆನ್ನಾಗಿದೆ ನೋಡಿ. ಕಮೆಂಟ್ಸ್ ಇಲ್ಲಿ ತುಂಬಾ ಕಡಿಮೆ ಬರುವಂತ ಇದೆ, ಯಾಕಂದ್ರೆ ಜನರು ನೋಡ್ತಾರೆ ಬಿಡ್ತಾರೆ ಸೀದಾ ಹೋಗ್ತಾರೆ. ಇನ್ನು ಕೆಲವರೆಲ್ಲ ಬರೀ ಕೈ ಮುಗಿಯೋದು ಮಾತ್ರ. ನೋಡಿ, ಕೈ ಮುಗಿಯೋದು ಬಿಟ್ಟು ಅದರ ವಿಮರ್ಶೆ ಬರೀರಿ. ಜಾತಕ ಅದು ಕಾರ್ಯಕ್ರಮ ಹೇಗಿತ್ತು, ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ, ನೀವೇನೇ ಬರೆದು ಕೂಡ ಐ ಆಮ್ ಅಗ್ರಿ, ಏನೂ ತೊಂದರೆ ಇಲ್ಲ. ಓಕೆನಾ? ಯಾಕಂದ್ರೆ ನಿಮ್ಮ ಕಮೆಂಟ್ ಏನಿರ್ತದೆ ಅದು ನಮ್ಮನ್ನ ದೂರದರ್ಶಿತ್ವ, ಅಂದ್ರೆ ನಮಗೆ ಮುಂದೆ ಏನ್ ಮಾಡ್ಬೇಕು ಅದನ್ನು ತೋರಿಸ್ಕೊಡುತ್ತೆ. ನೀವೇನು ಮಾಡದೆ ಹೋದಾಗ ಏನಾಗುತ್ತೆ, ಜನರಿಗೆ ಇಷ್ಟ ಆಗುತ್ತೆ. ಅದನ್ನ ನೋಡಿನೇ ತುಂಬಾ ವಿಡಿಯೋಸ್ಗಳನ್ನ ತೆಗೆದಿದ್ದೇನೆ, ಇದನ್ನ ರಿಟರ್ನ್ ತೆಗೆದಿದ್ದೇನೆ. ಓಕೆನಾ? ಇಷ್ಟ ಆಗುತ್ತೋ ಇಲ್ವೋ, ಏನ್ ಅನ್ಸ್ಕೊಂತಾರೋ. ಸೊ ನನಗೆ ಯಾವುದೇ ಒಂದು ವಿಡಿಯೋ ಬಹಳ ಪರ್ಫೆಕ್ಟ್ ಆಗಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನ ಮಾಡ್ತೇನೆ, ತುಂಬಾ ಅದ್ರ ಬಗ್ಗೆ ಹೋಮ್ ವರ್ಕ್ ಕೂಡ ಮಾಡ್ತೇನೆ. ಅದಕ್ಕೋಸ್ಕರ ನೀವೆಲ್ಲ ನೋಡಿ ಲೈಕ್ ಮಾಡದೆ ಕಮೆಂಟ್ ಮಾಡದೆ ಹಾಗೇನೆ ಹೋದಾಗ ಏನಾಗುತ್ತೆ, ಒಮ್ಮೊಮ್ಮೆ ಬೇಸರ ಕೂಡ ಆಗುತ್ತೆ. ಅಯ್ಯೋ ಬಾಪ್ರೆ, ಅಥವಾ ಯಾರು ಕಮೆಂಟ್ಸ್ ಆಗ್ತಾ ಇಲ್ಲ, ಅಥವಾ ಇವ್ರಿಗೆ ಬೇಕಾಗಿಲ್ವಾ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಅಥವಾ ಪ್ರಾಬ್ಲಮ್ ಇದೆಯಾ, ಸಮಸ್ಯೆ ಆಯ್ತಾ, ಅಥವಾ ನಾನೇ ತಪ್ಪು ಹೇಳಿಬಿಟ್ನಾ, ಅಥವಾ ಇದೆಲ್ಲ ಮೈಂಡಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ನಾನು ಹೇಳ್ತೀನಿ, ಯಾತೋ ಒಳ್ಳೇದು ಯಾತೋ ಕೆಟ್ಟ, ನಿಮ್ಗೆ ಏನ್ ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಇಸ್ ಅ ಮಚ್ ಬೆಟರ್. ಈಗ ಏನ್ ಮಾಡೋಣ, ಈ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ ಜೊತೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಹಳ ಚೆನ್ನಾಗಿರ್ತದೆ. ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ಕೊನೆ ತನಕ ವೀಕ್ಷಣೆ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ನಮಸ್ತೆ, 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 ಬಾಯ್.